ಬೆಳದಿಂಗ್ಳು ನೀನೇ ನಮ್ಮೆ. ಇದು ನಮ್ಮನ್ನ ನಗಿಸಿದಂತಹ ಒಂದು ಪ್ರತಿಭೆಯ ಮನೆ. ಹೇಗೆ ಬದಲಾಯಿಸುತ್ತೆ ಕಲಾವಿದರ ಬದುಕನ್ನ ಜೀ ಕನ್ನಡ ಅಂತ. 15 ವರ್ಷ ನಾವು ಜೀ ಕನ್ನಡದಲ್ಲಿ ಪೂರೈಸಬೇಕಾದ್ರೆ ನಾವು ಇದ್ದೀವಿ ಅನ್ನೋದು ಖುಷಿ. ಲವ್ ಮಾಡ್ಕೊಂತ ಬಂದಿದ್ದು 5-6 ವರ್ಷ, ಮದ್ವೆ ಆಗಿದ್ಮೇಲೆ 2023 ಮದ್ವೆ ಆಗಿರೋದು. ಫಸ್ಟ್ ಟೈಮ್ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಇತ್ತ. ಯಾವಾಗ್ಲೂ ಹೀರೋ ತರನೇ ಕಾಣಿಸ್ತಾರೆ, ಇನ್ನೇನು ಅವ್ರಿಗೆ ಹೆಸರು ಕೊಡೋದು. ಇವ್ರಿಗೆ ಎತ್ಕೊಂಡ್ಬಿಟ್ಟಿದೀನಿ, ಫುಲ್ ವೇಟ್, ನನಗೆ ಗೊತ್ತಿಲ್ಲ ಇವ್ರು ದೊಡ್ಡವ್ರು ಅಂತ ಅಂದು. ನಿಮ್ಮ ಮೊಬೈಲಲ್ಲಿ ಇವ್ರ ಹೆಸರನ್ನ ಏನಂತ ಸೇವ್ ಮಾಡಿದ್ದೀರಿ ಅಂತ. ಕ್ಯೂಟ್ ಹಸ್ಬೆಂಡ್. ಯಾವ ಹೀರೋಯಿನ್ ತರ ಫೀಲ್ ಆಗ್ತಿತ್ತು ಅಂತ. ಇಲ್ಲ, ಅವಳೇ ಹೀರೋಯಿನ್, ನನ್ಗೆ ಯಾವ ಹೀರೋಯಿನ್ ತರ. ಬೆಂಗಳೂರಲ್ಲಿ ಉಳಿಯೋದಕ್ಕೆ ಪ್ಲಾನ್ ಮಾಡ್ಕೋತಾರೆ, ಆ ಥರದ್ದು ಪ್ಲಾನ್ ಮಾಡಿಲ್ವಾ ಅಂತ. ಅಲ್ಲಿಯೂ ಕೊಡೋ ಪೇಮೆಂಟ್ಗೂ ಅಲ್ಲಿರೋ ಡಿಮ್ಯಾಂಡಿಗೆ ಕಷ್ಟ. ನೀವು ಸೆಟ್ಲ್ ಆಗಿಲ್ವಾ ಇನ್ನು ಲೈಫಲ್ಲಿ? ಯಾವುದನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಈಗಲೂ ಕೂಡ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದೀರಾ? ಹಾಂ ಸರ್, ಅದರಲ್ಲೇ ಬದುಕೀಗ. ಇವರಿಬ್ಬರು ಜೋಡಿ ಹೆಂಗೆ ಸಾಧ್ಯ? ಈ ಥರದ್ದು ಹೂವಾಪಗಳೇನು ಬಂದಿದ್ವಲ್ಲ ನನಗೆ. ಟಿವಿಯಲ್ಲಿ ನೋಡಿದಾಗ ಒಂಥರ ಬೇಸರ ಆಗುತ್ತೆ ಅಲ್ವಾ ಈ ಥರದ್ದು ಇನ್ಸಿಡೆಂಟ್ ಎಲ್ಲ. ಮಾಧ್ಯಮಗಳಿಗೆ ದರ್ಶನ್ ಅವರಿಗೆ ಸರಿ ಇಲ್ಲ. 2 ಸಿನಿಮಾ ಮಾಡಿ ಅಣ್ಣನ ಬಗ್ಗೆ ಏನು ಹೇಳಿಲ್ಲ, ಬಾಸ್ ಬಗ್ಗೆ ಏನು ಹೇಳಿಲ್ಲ, ಎಷ್ಟು ಬೇಕಾದ್ರೆ ಸುಮ್ಮನೆ ಕೂತ್ಬಿಟ್ಟಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ 1 ದಿವಸ ಅಥವಾ 2 ದಿವಸ ಅಷ್ಟೇ ಬಿಟ್ಟರು ಶೂಟಿಂಗ್ ಮಾಡೋದು. ಯಾರು ಹೋದರೂ ಕೂಡ ಈ ಸಿನಿಮಾ ಇಂಡಸ್ಟ್ರಿ ನಿಲ್ಲಲ್ಲ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬೆಳಗಾವಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಬೈಲಹೊಂಗಲದಲ್ಲಿದ್ದೀನಿ. ನೀವು ಇಲ್ಲಿ ನೋಡಬಹುದು ಹುಲಿಗೆಮ್ಮ ದೇವಿ ನಿಲಯ ಅಂತ ಹೇಳಿ ತುಂಬ ಅದ್ಭುತವಾಗಿರುವಂತಹ ಕಟ್ಟಡ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇವತ್ತಿನ ಅತಿಥಿಯನ್ನು ಮಾತನಾಡಿಸೋದಕ್ಕೆ ಅಂತಲೇ ಹೇಳಿ ಬೈಲಹೊಂಗಲಕ್ಕೆ ಬಂದಿದ್ದೀನಿ. ಸೊ ನಮಗಾಗಿ ಅತಿಥಿ ಕಾಯ್ತಾ ಇರ್ತಾರೆ. ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ಈಗಾಗಲೇ ನಿಮಗೆ ಪ್ರೋಮೋದಲ್ಲಿ ಗೊತ್ತಾಗಿರ್ತದೆ ಯಾರನ್ನು ಮಾತನಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಕಂಪ್ಲೀಟ್ ಬಿಲ್ಡಿಂಗನ್ನು ಅದ್ಭುತವಾಗಿರುವಂತಹ ಪೇಂಟಿಂಗ್, ಅಂದರೆ ಡಿಸೈನಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸತಿ ನಿಮಗೆ ಕಂಪ್ಲೀಟ್ ಬಿಲ್ಡಿಂಗನ್ನು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮನ್ನು ನಗಿಸಿದಂತಹ ಒಂದು ಪ್ರತಿಭೆಯ ಮನೆ ಮತ್ತು ಅವರ ಅನೇಕ ಕಾಮಿಡಿ ಶೋಗಳನ್ನು ನೋಡಿ ನಾವು ನಕ್ಕಿರ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಹುಡುಗ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಅವರನ್ನು ಮಾತನಾಡಿಸ್ತಾ ಹೋದಾಗ. ಮದುವೆ ಆಗಿದೆ ರೀಸೆಂಟ್ಲಿ, ಸೊ ಈಗ ಸಪ್ರೇಟ್ ಆಗಿದ್ದಾರೆ ಮನೆಯನ್ನು ಮಾಡಿಕೊಂಡು. ಬನ್ನಿ ಮಾತಾಡಿಸ್ತಾ ಹೋಗೋಣ ಇವತ್ತಿನ ಅತಿಥಿಯನ್ನು. ಡಿ ಬಾಸ್ನ ಚಿತ್ರದಲ್ಲೂ ಕೂಡ ತನ್ನ ಖದರ್ನ ಮೂಲಕ, ಕಾಮಿಡಿ ಖದರ್ನ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಂತಹದ್ದು ಸಂಜು ಬಸಯ್ಯ. ಸೊ ಸಂಜು ಬಸಯ್ಯ ಅವ್ರ ಮನೆಗೆ ಇವತ್ತು ಬಂದಿದ್ದೀವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಬೈಲಹೊಂಗಲ ಮೂಲತಃ ಉತ್ತರ ಕರ್ನಾಟಕದ ಪ್ರತಿಭೆ. ಸೊ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಕಲೆಗಳ ಬೀಡು ಉತ್ತರ ಕರ್ನಾಟಕ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಸೊ ಎಂಟ್ರ್ ಆದ ತಕ್ಷಣ ನಮಗೆ ನೋಡಿ ಅದ್ಭುತವಾಗಿರುವಂಥ ಪ್ಲ್ಯಾಂಟ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾಗಿರುವಂಥ ನೇಚರ್ ಕಾಣುತ್ತೆ ಮುಂದೆ. ಅಂದರೆ ಬೆಳಗಾವಿಯ ಈ ಪ್ರದೇಶಕ್ಕೆ ನಾವು ಬಂದರೆ, ಬೈಲಹೊಂಗಲದ ಈ ಪ್ರದೇಶದಲ್ಲಿ ಇದು ಬೆಂಗಳೂರಿನ ಸದಾಶಿವನಗರದ ಲೆಕ್ಕ. ಅಂದರೆ ಅಷ್ಟು ರಿಚ್ ಆಗಿರುವಂತಹ ಒಂದು ಪ್ಲೇಸ್ ಇದು. ಸೊ ನೋಡೋಣ ಇವತ್ತು ನಮ್ಮ ಅತಿಥಿ ಯಾರು ಅಂತ. ನಿಮ್ಗಾಗಲೇ ಹೇಳಿದ್ದೀನಿ, ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇಡ. ಲೆಟ್ಸ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾವು ಸೂಪರ್. ಓಕೆ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ, ಕಾಮಿಡಿ ಶೋಗಳ ಮೂಲಕ ಕಿಕ್ಕೇರಿಸುವಂತಹ ಅದ್ಭುತವಾದಂತಹ ಕಲಾವಿದ. ಇಷ್ಟು ದೂರ ಯಾಕೆ ಬಂದುಬಿಟ್ರಿ ಅಂತ. ಇಲ್ಲ, ನಮ್ಮ ಹುಟ್ಟೂರಿದೆ ಸರ್. ಓಕೆ, ನಾವು ಬಿಟ್ಟು ಅಲ್ಲ, ಯೂಶಲಿ ಆ್ಯಕ್ಟರ್ಗಳು ತುಂಬ ಜನ ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಉಳಿಯೋದಕ್ಕೆ ಪ್ಲ್ಯಾನ್ ಮಾಡ್ಕೋತಾರೆ. ಆ ಥರದ್ದು ಪ್ಲ್ಯಾನ್ ಮಾಡಿಲ್ವಾ ಅಂತ. ಇಲ್ಲ ಸರ್, ಆ ಥರದ್ದು ಮುಂಚೆ ಇತ್ತು, ಬಟ್ ಫ್ಯಾಮಿಲಿ ಎಲ್ಲ ಎಲ್ಲಿ ಇರೋದ್ರಿಂದ ಏನು ಆ ಥರದ್ದು ಏನು ಪ್ಲ್ಯಾನ್ ಮಾಡಿಲ್ಲ. ಓಕೆ, ಎಷ್ಟು ದಿನ ಆಯಿತು ಈ ಮನೆಗೆ ಶಿಫ್ಟ್ ಆಗಿ? ಇವಾಗ ಆಯಿತು ಒಂದು 3-4 ತಿಂಗಳಾಯಿತು. 3-4 ತಿಂಗಳು. ಓಕೆ, ಸೊ ನೋಡಿ ಸಂಜು ಬಸಯ್ಯ ಅವರ ಮನೆಗೆ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾಗಿರುವಂತಹ ಫೋಟೋ ಕಾಣುತ್ತೆ. ಓಕೆ, ಯಾವ ಸಂದರ್ಭದಲ್ಲಿ ತಗೊಂಡಂತಹ ಪಿಕ್ಚರ್ ಅದು ಅಂತ? ಇದು ನಾವು
ನಮ್ದು ವೆಡ್ಡಿಂಗ್ ಇದು ಮಾಡ್ಕೊಂಡಿದ್ವಿ, ರಿಸೆಪ್ಷನ್ ಕಾರ್ಯಕ್ರಮ. ಕಲಾವಿದರು ಎಲ್ಲರೂ ಸೇರಿಕೊಂಡು ಗಿಫ್ಟ್ ಕೊಟ್ಟಿರೋದು. ಅದು ರಂಗಮಿತ್ರ ನಾಟ್ಯ ಸಂಘ ಕಲಬುರಗಿ ಅಂತ. ಅಂದ್ರೆ ನಮ್ಮ ವೈಫ್ ಅವರು ಮುಂಚೆ ಕಲಬುರಗಿ ಸೈಡ್ ಎಲ್ಲ ನೃತ್ಯ ಮಾಡಕ್ ಹೋಗ್ತಾ ಇದ್ರು ನಾಟಕಗಳಿಗೆಲ್ಲ. ಅವಾಗ ಆ ಸಂಘದಿಂದ ನಮಗೆ ಗಿಫ್ಟ್ ಬಂದಿರೋದು. ಎಂಟ್ರಿ ಆಗಿದ್ದ ತಕ್ಷಣ ನನಗೆ ನೋಡುವುದಕ್ಕೆ ಸಿಕ್ಕಿದ್ದು ಈ ಅವಾರ್ಡ್ಗಳು. ಸಂಜು ಬಸಿ ಅವರು ಸನ್ಮಾನಗಳಿಗಿಂತ ಹೆಚ್ಚಾಗಿ ಅವಮಾನಗಳನ್ನು ಕೂಡ ನೋಡಿದ್ದಾರೆ ಚಿಕ್ಕವರಿದ್ದಾಗ. ಹೇಗೆ ಫೀಲ್ ಮಾಡುತ್ತೆ ಈ ಒಂದು ಕಬೋರ್ಡ್ ನಿಮಗೆ ಅಂತ? ಇಲ್ಲ ಸರ್, ಅಂದರೆ ನನಗೆ ನಾನು ಫೀಲ್ಡ್ ಬಂದಿರೋದ್ರಿಂದನೇ ಅವಮಾನಗಳು, ಸನ್ಮಾನ ಜೊತೆಗೆ ಹೆಸರು ಇವ 3 ನೋಡ್ಕೊತಾನೆ ಬಂದಿದ್ದೀನಿ. ಬಟ್ ಇವುಗಳು ನೋಡ್ತಾ ಇದ್ರೆ ಒಂದಿಷ್ಟು ಖುಷಿ ಕೊಡುತ್ತೆ. ಸಂಭ್ರಮಿಸ್ತಾರಲ್ಲ ನಮ್ಮನ್ನು ಕೂಡ, ಅವರ ಪ್ರೀತಿ ಅವರ ಸಂತೋಷಕ್ಕೂ ನಮ್ಮನ್ನು ಕೂಡ ಸಂಭ್ರಮಿಸ್ತಾರೆ. ಅವರ 3 ಗಂಟೆ ಮನೋರಂಜನೆಗೋಸ್ಕರ ಅವರು 1 ಅವರ್ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಅವ್ರ ಮನೋರಂಜನೆಗೋಸ್ಕರ ನಮ್ಮನ್ನು ಅವರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರಲ್ಲ ಅನ್ನೋ ಖುಷಿ ಅಷ್ಟೇ ಸರ್. ತುಂಬ ಜನ ಏನು ಅನ್ಕೋತಾರೆ ಗೊತ್ತಾ, ಆರ್ಟಿಸ್ಟ್ ಆದರೂ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರು ಅಂದಿದ್ದ ತಕ್ಷಣ ಒಳ್ಳೊಳ್ಳೆ ಬಂಗ್ಲೆ ಮಾಡ್ಕೊಂಡಿರ್ತಾರೆ, ಊರಲ್ಲಿ ಸೆಟ್ಲ್ ಆಗಿರ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ನೀವು ಸೆಟ್ಲ್ ಆಗಿಲ್ವಾ ಇನ್ನು ಲೈಫಲ್ಲಿ? ಇಲ್ಲ ಸರ್, ಅಂದರೆ ನಮ್ಮದು ಹುಟ್ಟೂರು ಇಲ್ಲಿಂದ ಮುರುಗೋಡ್ ಅಂತ ಇದೆ. ಇಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ ಬೈಲೊಂಗಲಿಂದ. ಅಲ್ಲಿ ಮನೆ ಇದೆ, ನಮ್ಮದು ಸ್ವಂತ ಮನೆ ಇದೆ. ಅಪ್ಪ ಅಮ್ಮ ಅಣ್ಣ ಎಲ್ಲ ಅಲ್ಲಿ ಇರ್ತಾರೆ. ನಾನು ಮ್ಯಾರೇಜ್ ಆದಮೇಲೆ ಈ ಕಡೆ ಶಿಫ್ಟ್ ಆಗಿ, ಅಂದರೆ ಸ್ವಲ್ಪ ನಮ್ಮದು ಎಡಿಟಿಂಗು ಶೂಟಿಂಗ್ ನಮಗೆ ಪ್ಲೇಸ್ಗಳು ಬೇಕಾಗಿತ್ತಲ್ಲ ಜಾಗ, ಹೀಗಾಗಿ ನಾನು ಈ ಕಡೆ ಶಿಫ್ಟ್ ಆಗಿದ್ದು. ಇನ್ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಆಗಿದೆ. ಏನು ಹೆಸರಿಟ್ಟಿದ್ದೀರಿ? ಸೊ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಯಾವ ರೀತಿ ನಡೆಯುತ್ತೆ? ಎಷ್ಟು ಅವರ್ ಕೊಡ್ತಿದ್ದೀರಿ ಯೂಟ್ಯೂಬ್ಗೆ ಅಂತ? ನಮ್ಮದು ಸಂಜು ಬಸಯ್ಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡಿದ್ದೀವಿ. ಒಂದು ಅರ್ಧ ಗಂಟೆ 20 ನಿಮಿಷ 25 ನಿಮಿಷದ್ದು ಒಂದಷ್ಟು ಶಾರ್ಟ್ಸ್ ಫಿಲಮ್ಗಳು ಕೊಡ್ತಾ ಇರ್ತೀವಿ. ಮ್ಯಾರೇಜ್ ಆದಮೇಲೆ ಅದಕ್ಕೆ ಜಾಸ್ತಿ ಒತ್ತಡ ಕೊಟ್ಟಿದ್ದು. ಅಂದರೆ ನಮ್ಮ ಜೊತೆಗೆ ಟೀಮ್ ವರ್ಕ್ ಅಂತಂದರೆ ನನ್ನ ಮಿಸ್ಸಸ್ ನನಗೆ ಕೈ ಜೋಡಿಸಿದ್ದು. ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಶೂಟಿಂಗ್ ಪ್ಲಾನ್ ಆಗಿರ್ಬೋದು, ಅಂದರೆ ಡೈರೆಕ್ಷನ್ ಆಗಿರ್ಬೋದು, ಎಡಿಟಿಂಗು, ಆ ಥರದ ಒಂದಿಷ್ಟು ಟೀಮ್ಗಳು ಬೇಕಾಗಿತ್ತು ನನಗೆ. ನನ್ನ ಜೊತೆ ನನ್ನ ಹೆಂಡತಿ ಜೊತೆಗೆ ನಮ್ಮ ಜುನೇದ್ ಡಾಂಗೆ ಅವರಾಗಿರ್ಬೋದು, ಒಂದಿಷ್ಟು ಜನ ನಮ್ಮ ಹುಡುಗರೆಲ್ಲ ಕೈ ಜೋಡಿಸಿ ಇವಾಗ ಒತ್ತಡ ಜಾಸ್ತಿ ಅದಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದೀರಿ? ಯಾಕೆಂತಂದ್ರೆ ಒಂದು ಚಾನೆಲ್ ಕಟ್ಟೋದು ಅಷ್ಟು ಈಸಿ ಅಲ್ಲ. ಮಾಡ್ತಾಯಿದ್ವಿ ಸರ್, ಒಂದು ಹುಡುಗರು ನಮ್ಮ ಜೂನಿಯರ್ದವರು, ನಾವು, ನಮ್ಮ ವೈಫು, ಆರ್ಟಿಸ್ಟ್ಗಳು, ಕಲಾವಿದರು, ಒಂದು ದಿವಸ ಒಂದು ಶೂಟಿಂಗ್ ಇದೆ ಅಂತಂದ್ರೆ 10-12 ಜನ ವರ್ಕ್ ಮಾಡ್ತೀವಿ ಸರ್. ಓಕೆ, ಯಾವ ಥರದ ಕಂಟೆಂಟ್ನ ಪ್ಲಾನ್ ಮಾಡ್ತಾ ಇದ್ದೀರಿ ಇನ್ ಫ್ಯೂಚರ್? ಈ ಥರದ ಕಂಟೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಓಡುತ್ತೆ ಅಂತ. ಈಗ ಸದ್ಯಕ್ಕೆ ಕಾಮಿಡಿ ಕಂಟೆಂಟ್ ಕೊಡ್ತಾ ಇದ್ದೀವಿ. ಅಂದರೆ ಜನರಲ್ಲಿ ಇರೋದು ಕಾಮಿಡಿ ಜಾಸ್ತಿ ಇದೆ ಅಲ್ಲ ನಮ್ಮ ನಾರ್ತ್ ಕರ್ನಾಟಕ, ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲ ಕಾಮಿಡಿ ಜಾಯ್ನರಲ್ಲೇ ಇದ್ದಾರೆ. ನಾವು ಕಾಮಿಡಿ ಜಾಯ್ನರ್ ಅಂದ ತಕ್ಷಣ ಕಾಮಿಡಿ ಕೊಡ್ತಾ ಇದ್ದೀವಿ. ಮುಂದೆ ಒಂದಿಷ್ಟು ಎಪಿಸೋಡ್ಗಳು, ಒಂದಿಷ್ಟು ಅಂದರೆ ಶಾರ್ಟ್ ಫಿಲಮ್ಗಳು ಒಂಥರ ಬೇರೆ ಟೈಪ್ ಕೊಡಬೇಕು, ನಮ್ಮಲ್ಲಿ ಇರುವಂಥ ಟ್ಯಾಲೆಂಟ್ನ ಜನಕ್ಕೆ ತೋರಿಸ್ಬೇಕು ಅನ್ನೋ ಥರ ಇದೆ. ನೋಡೋಣ ಸರ್, ಇವಾಗ 1 ಲಕ್ಷ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ಮೇಲೆ ನೋಡೋಣ. ಇನ್ಫ್ಯಾಕ್ಟ್ ನಾನು ಎಲ್ಲ ಮನೆಗಳಲ್ಲೂ ಕೂಡ ಟಿವಿ ನೋಡ್ತೀನಿ. ತುಂಬ ಜನ ಏನು ಹೇಳ್ತಾರೆ, ಟಿವಿಯಲ್ಲಿ ನಾವು ಬರ್ತೀವಿ ಬಟ್ ನಮ್ಮನ್ನ ಟಿವಿಯಲ್ಲಿ ನಾವು ನೋಡೋದಕ್ಕೆ ಟೈಮೇ ಸಿಗಲ್ಲ ಅಂತಾರೆ. ನಿಮಗೂ ಹಾಗೇನಾ? ಇಲ್ಲ ಸರ್, ನಾವು ಈ ಕಡೆ ವರ್ಕ್ ಇರೋದ್ರಿಂದ ಮನೆಯಲ್ಲಿ ಸುಮ್ಮಿಷ್ಟು ಒಂದಿಷ್ಟು ನೈಟ್ ಶೋಸ್ಗಳು ಮುಗಿಸ್ಕೊಂಬಂದು ರೆಸ್ಟ್ ಮಾಡ್ತಾ ಇರ್ತೀವಿ. ಅದ್ರ ಮುಗಿದ್ರಿ ನಮ್ಮದು ಸ್ಕ್ರಿಪ್ಟ್ ವರ್ಕು, ಮನೆ ಕೆಲಸ, ಅದಾದ ಮೇಲೆ ಅಂತ ನಾವು ಆಯಾಗಿ ಫ್ಯಾಮಿಲಿ ಟಿವಿ ನೋಡ್ತಾನೆ ಇರ್ತೀವಿ. ಯಾವ್ದನ್ನ ಹೆಚ್ಚಾಗಿ ನೋಡ್ತೀರಿ? ಯಾವ ಥರದ ಪ್ರೋಗ್ರಾಮ್ಸ್ಗಳು ಬರ್ತದೆ ಹೆಚ್ಚಾಗಿ? ಈಗ ಟ್ರೆಂಡಿಂಗಲ್ಲಿರೋದು ನಮ್ಮದು ಬಿ ಶೋ 11 ನೋಡ್ತಾ ಇರ್ತೀವಿ. ಅದನ್ನು ಬಿಟ್ಟರೆ ನಮ್ಗೆ ಏನು ಇಂಟ್ರೆಸ್ಟು, ಕಾಮಿಡಿ ಯಾವ ಥರ ಇದೆ, ಯಾವ ಥರ ಜನ ಅಪ್ಡೇಟ್ ಕೇಳ್ತಿದ್ದಾರೆ, ನ್ಯೂಸ್ ಚಾನಲ್ ಜಾಸ್ತಿ ನೋಡ್ತಾ ಇರ್ತೀನಿ. ಅಪ್ಡೇಟ್ಗಳು ಅಲ್ಲೇ ಸಿಗೋದು ನಮಗೆ. ನೋಡ್ತಾ ಇರ್ತೀನಿ ಸರ್. ಇಲ್ಲ ಸರ್, ನಾನು ಆ ಥರ ಏನು ಶೋಸ್ಗಳು ನೋಡಲ್ಲ. ಬಿಗ್ ಬಾಸ್ ಅಂದರೆ ಮೈಂಡ್ ಶೋ ಯಾವ ಥರ ಆಡ್ತಾರಂತ ನಾನು ನೋಡೋದು. ವ್ಯಕ್ತಿತ್ವ, ಜನ ಆಡ್ತಾ ಇದ್ದಾರೆ, ಟಾಸ್ಕ್ ಕೊಟ್ಟಾಗ ಎಷ್ಟು ನೀಟಾಗಿ ಆಡ್ತಾರೆ, ಯಾರು ಅಷ್ಟೇ ನೋಡ್ತಾ ಇರ್ತೀನಿ. ಇವಾಗಂತೂ ಎಲ್ಲರೂ 11 ಇಷ್ಟು ಅಲ್ಲಿ ಇರೋದ್ರೆಲ್ಲ ತುಂಬ ಜನ ಆಡ್ತಾ ಇದ್ದಾರೆ. ನನಗೆ ಖುಷಿ, ನಮ್ಮ ಉತ್ತರ ಕರ್ನಾಟಕದೊಂದು ನಮ್ಮ ಹುಡುಗ ಹೋಗಿದ್ದಾರೆ, ಹನುಮಂತವರು ಲಮಾನಿ, ಅವ್ರು ಹೋಗಿದ್ರು ಖುಷಿ ನನಗೆ. ಇಷ್ಟು ವರ್ಷ ಆದರೂ ನಮ್ಮ ಉತ್ತರ ಕರ್ನಾಟಕ ಒಂದು ಸಪೋರ್ಟ್ ಸಿಕ್ತಪ್ಪ ಬಿಗ್ ಬಾಸಲ್ಲಿ ಅಂತ. ಇನ್ಫ್ಯಾಕ್ಟ್ ಹನುಮಂತು ಅವರು ಸಿಂಗಿಂಗ್ ಪ್ರೋಗ್ರಾಮ್ನಲ್ಲಿ ಬರ್ತಿದ್ದಾಗಲೂ ಕೂಡ ಪ್ರತಿ ನ್ಯೂಸ್ ಚಾನೆಲ್ನಲ್ಲೂ ಡೈಲಿ ಪ್ರೋಗ್ರಾಮ್ ಹೋಗೋದು, ಅದು TRPL ನಂಬರ್ 1 ಇರ್ತಿತ್ತು. ಹನುಮಂತುಗೆ ಇರಿಟೇಷನ್ ಆಗೋಗಿತ್ತು ಅಂತ ಹೇಳ್ತಾರೆ, ನಿಜಾನ ಅದು? ಇಲ್ಲ, ಆ ಥರದ್ದು ನನ್ನ ಹತ್ರಕ್ಕೆ ದೋಚ್ಕೊಂಡಿಲ್ಲ. ಯಾಕೆ ನಾವಿಬ್ಬರು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಡನಾಟ ಜಾಸ್ತಿ ಇರೋದ್ರಿಂದ ನನ್ನ ಹತ್ರಕ್ಕೆ ಏನು ಹಂಚ್ಕೊಂಡಿಲ್ಲ. ಅವನು ಇರಿಟೇಷನ್ ಆ ಥರ ಏನಲ್ಲ. ಜಸ್ಟ್ ಒಂದು ಅವನು ಸ್ಪೇಸ್ ಜನಕ್ಕೆ ಕಂಡ್ರೆ ಒಂಥರ ಏನೋ ಖುಷಿ, ಅವನು ಮುದ್ದತೆ ಇದೆಯಲ್ಲ ಅದೊಂಥರ ಖುಷಿಗೋಸ್ಕರ ಎಲ್ಲರೂ ತೋರಿಸ್ತಾರೆ, ಬಿಡೋ ಮಾವು ಹೋಲಿ ಬಿಡು ಅನ್ನೋ.
ಚಿಂತೆ ಮಾಡೋದು. ಓಕೆ, ಇಬ್ರು ಸಿಗ್ತಾ ಇರ್ತೀರಾ ಆಗಾಗ, ಹೇಗೆ ಭೇಟಿ ಆಗ್ತೀರಿ? ಹಾಂ ಸರ್, ಈವೆಂಟ್ಗಳು ಸಿಗ್ತಾ ಇರ್ತೀವಿ. ನನ್ನ ಈವೆಂಟ್ ಅವ್ರು ಬರ್ತಾರೆ, ಅವ್ರ ಈವೆಂಟಿಗೆ ನಾವು ಹೋಗ್ತಾ ಇರ್ತೀವಿ. ಕಮರ್ಷಿಯಲ್ ಶೋಸ್ಗಳು ಸಿಗ್ತಾ ಇರ್ತೀವಿ. ಅಮೇಸಿಂಗ್. ವೆಲ್ ವೀಕ್ಷಕರೇ, ನನ್ನ ಕ್ಯಾಮ್ರಾಮನ್ ಒಂದ್ಸತಿ ನಿಮಗೆ ಕಂಪ್ಲೀಟ್ ಮನೇನ ಪ್ಯಾನ್ ಮಾಡಿ ತೋರಿಸ್ಬಿಡ್ತಾರೆ. ನೋಡಿ, ಈ ಕಡೆ ಟಿವಿ ಇದೆ, ಟಿವಿಯಿಂದ ಮತ್ತೆ ಈ ಸೈಡಿಗೆ ಬಂದರೆ ರೈಟ್ ಸೈಡಿಗೆ ನಿಮಗೆ ನೋಡಿ ನಮ್ಮ ಡಿ ಬಾಸ್ ಯಜಮಾನ ಚಿತ್ರದ ನೆನಪಿನ ಕಾಣಿಕೆ. ಸೊ ಇದು 100 days ಕಂಪ್ಲೀಟ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ಅವಾರ್ಡ್. ಆಮೇಲೆ ಕ್ರಾಂತಿ ಚಿತ್ರದ ಪ್ರಮೋಷನ್ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಇದು ಡಿ ಬಾಸ್ ಜೊತೆ ತೆಗೆಸಿಕೊಂಡಿರುವಂಥ ಫೋಟೋ. ಸರ್, ನೀವೇ ಈ ಫೋಟೋಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ ನನಗಿಂತ. ಅದು ಸರ್, ಇದು ಯಜಮಾನ ಅಂದರೆ 100 days ಕಂಪ್ಲೀಟ್ ಆದಮೇಲೆ ಸೆಲೆಬ್ರೇಷನಲ್ಲಿ ಕೊಟ್ಟಿರೋದು. ಇದು ಕ್ರಾಂತಿ ಸಿನಿಮಾದ್ದು ಅಂತಂದರೆ ಕೊಪ್ಪಳದಲ್ಲಿ ಡಿ ಬಾಸ್ ಅವ್ರದ್ದು ಒಂದು ಅಭಿಮಾನ ಬಳಗ ಇದೆ. ಅವರು ನಾನು ಕೊಪ್ಪಳ ಜಾತ್ರೆಗೆ ಹೋಗಿದ್ದೆ, ನಾನು ಗವಿಸಿದ್ದೇಶ್ವರ ಜಾತ್ರೆಗೆ. ಅಲ್ಲಿ ನಾಟಕಗಳು ಆಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಒಂದು ವಾರ 15 ದಿವಸ ನಾಟಕ ಇರಬೇಕಾದ್ರೆ ಅಭಿಮಾನಿಗಳೆಲ್ಲರೂ ಬಂದು ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ರಿ ಬಾಸ್ ಜೊತೆಗೆ, ನಮ್ಮ ಕಡೆಯಿಂದ ಒಂದು ಕಾಣಿಕೆ ಅಂತ ಕ್ರಾಂತಿ ಸಿನಿಮಾ ಒಂದು ಫೋಟೋ ಮಾಡ್ಕೊಂಡು ಬಂದಿದ್ದು. ಇನ್ನೊಂದು ಕೆಳಗಡೆ ಮದುವೆ ಫೋಟೋಗಳಿದೆ. ಲವ್ ಮ್ಯಾರೇಜ್ ಇಬ್ರದ್ದು? ಹಾಂ, ಲವ್ ಮ್ಯಾರೇಜ್ ಸರ್. ಇದು ನಮ್ಮದು ಇದು ಮಾಡ್ಕೊಂಡ್ರೆ ರಿಸೆಪ್ಷನ್ ಟೈಮಲ್ಲಿ ತೆಗೆಸ್ಕೊಂಡಿರೋದು. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹೀಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕಿಂತ ಮುಂಚೆ ರಿಜಿಸ್ಟರ್ ವರ್ಷ ಆನಿವರ್ಸ್ದಾಗ ಗಿಫ್ಟ್ ಸಂಜು ಜಾಲಿ ಕಟ್ಟಿಯವ್ರು ಅಂದ್ಬಿಟ್ಟು ಗಿಫ್ಟ್ ಮಾಡಿದ ಫೋಟೋ ಅವ್ರಿ ಇದು. ಆಲ್ಬಮ್. ಅದೆಲ್ಲ ಆಲ್ಮೋಸ್ಟ್ ಜೋಡಿ ನಂಬರ್ 1 ಶೋದಾಗಿದೆ. ಇನ್ನೊಂದು ಜಿ ಕುಟುಂಬದ ಫೋಟೋನ ನೀವು ಗಮನಿಸಬಹುದು. ಅವಾರ್ಡ್ಗಳಂತೂ ಲೆಕ್ಕನೇ ಇಲ್ಲ. ಕೆಲವೊಂದು ಅವಾರ್ಡ್ಗಳನ್ನು ಇಲ್ಲಿ ಇಡಕ್ಕಾಗೋದಿಲ್ಲ ಅಂತಲೇ ಹೇಳಿ ಪ್ಯಾಕ್ ಮಾಡಿ ಇಟ್ಟಿದ್ದು ಇದೆ ಅಂತ ಅನ್ಸುತ್ತೆ. ಸೊ ಜಿ ಕನ್ನಡದ ಜೊತೆ ಒಂದು ಅದ್ಭುತವಾದಂತಹ ಒಡನಾಟ. ಹೇಗೆ ಬದಲಾಯಿಸುತ್ತೆ ಕಲಾವಿದರ ಬದುಕನ್ನು ಜಿ ಕನ್ನಡ ಅಂತ? ಹಾಂ ಸರ್, ಖಂಡಿತ. ನಂದು ಒಂದು ಬದುಕು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಯಾವ ಥರ ಬದಲಾಯಿಸಿದೆ ಜಿ ಕನ್ನಡ ಅಂತ. ನಾವು ಖುಷಿ ಏನಂತಂದ್ರೆ 15 ವರ್ಷ ನಾವು ಜಿ ಕನ್ನಡದಲ್ಲಿ ಪೂರೈಸಬೇಕಾದ್ರೆ ನಾವು ಇದ್ದೀವಿ ಅನ್ನೋದು ಖುಷಿ. ಆ ಮೂಮೆಂಟ್ ನೆನಪಿಸುತ್ತೆ. ಬಟ್ ನಮ್ಮ ಲೈಫ್ ಚೇಂಜಸ್ ನೋಡಿದ್ರೆ ಜಿ ಕನ್ನಡನೇ ಕಾರಣ. ಓಕೆ, ಭಾಳ ಸಂಗಾತಿಯಾಗಿ ಬರುವಂಥವಳು ಬದುಕನ್ನು ತುಂಬ ಅದ್ಭುತವಾಗಿ ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಕಷ್ಟಗಳನ್ನು ಯಾವತ್ತಾದ್ರೂ ಹೇಳ್ಕೊಂಡಿದ್ರಾ? ಅಯ್ಯೋ, ನನ್ನ ಯಜಮಾನರ ಬದುಕು ಹೀಗಿತ್ತು, ಅಟ್ಲೀಸ್ಟ್ ನಾನಾದರೂ ಸಪೋರ್ಟ್ ಆಗಿ ನಿಲ್ಲಬೇಕು, ಆ ಥರದ ಫೀಲ್ ನಿಮ್ಮಲ್ಲೂ ಕೂಡ ಇರುತ್ತೆ. ಏನು ಹಂಚ್ಕೊಳ್ತಾರೆ ಹೆಚ್ಚಾಗಿ? ಮುಂಚೆ ಎಲ್ಲ ಕಷ್ಟಗಳು ಯಾರಿಗಿರಲ್ಲ ಹೇಳ್ರಿ, ಅವ್ರಿಗೂ ಕಷ್ಟ ಆಯಿತು, ನಮಗೂ ಕಷ್ಟ ಆಯಿತು. ಅದೆಲ್ಲ ಹೇಳ್ಕೊಂಡಿದ್ಮೇಲೆ ನಾವು ಕಮೆಂಟ್ ಆಗಿದ್ದು, ನೀವು ಹೊಂದಾಣಿಕೆ ಇಟ್ಕೊಂಡೇ ಲೈಫ್ ಹೆಂಗೆ ಜರ್ನಿ ಸ್ಟಾರ್ಟ್ ಮಾಡೋಣ, ಹೆಂಗಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ಮದುವೆ ಆಗಿದ್ದು. ಅದಕ್ಕೆ ನಾವು ಲವ್ ಮಾಡ್ಕೊಂತ ಬಂದಿದ್ದು 5-6 ವರ್ಷ. ಮದುವೆ ಆಗಿದ್ಮೇಲೆ 2023 ಮದುವೆ ಆಗಿರೋದು. ಅದಕ್ಕೆ ನಾವು ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು ಅಂತ ಮುಂಚೆ ಎಲ್ಲಾನು ಪ್ಲಾನಿಂಗ್ ಮಾಡ್ಕೊಂಡು ಆದ್ಮೇಲೆ ನಾವು ಮದುವೆ ಆಗಿದ್ದು. ಫಸ್ಟ್ ಟೈಮ್ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಇತ್ತಾ? ಇಲ್ಲ, ಫ್ರೆಂಡ್ಲಿ ಆಗೇ ಇದ್ರಲ್ರಿ. ಆಮೇಲೆ ಸಿನಿಮಾ ಅವರಿಗೆ ಫಸ್ಟ್ ನಮ್ಮ ಜೋಡಿಲ್ಲ ಫ್ರೆಂಡ್ಲಿ ಆಗೇ ಇದ್ರು. ಅದೇನು ಯಾವತ್ತು ಭಾವನೆ ಬಂದೇಲ್ಲ, ಬರೋದು ಇಲ್ಲ. ಯಾಕೆ ಯಾವಾಗ್ಲೂ ಹೀರೋ ತರನೇ ಕಾಣಿಸ್ತಾರೆ, ಇನ್ನೇನು ಅವ್ರಿಗೆ ಹೆಸರು ಕೊಡೋದು. ನೀವು ಸರ್ ನನಗೆ ಪ್ರಪೋಸ್ ಹೇಗೆ ಮಾಡಿದ್ರಿ ಅಂತ ಒಂದ್ಸತಿ ಮಾಡಿ ತೋರಿಸ್ಬಿಡ್ತೀರಾ? ಅಯ್ಯೋ, ನಾವು ಪ್ರಪೋಸ್ ಮಾಡಿದ್ದು ಎದ್ರ ಬದ್ರ ಪ್ರಪೋಸ್ ಇಲ್ಲ, ಜಸ್ಟ್ ವಾಟ್ಸಪ್ಪಲ್ಲಿ ಪ್ರಪೋಸ್ ನಂದು. ಓಕೆ, ನಂಬರ್ ಹೇಗೆ ಇಸ್ಕೊಂಡ್ರಿ? ಆದ್ರೆ ನಾನು ಸ್ವಲ್ಪ ದಿನ ಫೋನೇ ಯೂಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಬರೋದು, ನಮ್ಮ ಅಣ್ಣನೆಲ್ಲ ಮೇಂಟೈನ್ ಮಾಡ್ತಿದ್ರು. ಹಂಗಾಗಿ ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ರು. ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ, ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಅಂತೆ, ಅದ್ರಲ್ಲ ಬಿಸಿ ಇರ್ತಿದ್ದೆ ರೀ ನಾನು. ಹಂಗಾಗಿ ಇವ್ರೇನು ನಮ್ಮ ಅಣ್ಣ ಬೇಡ ಒಂದು ಫೋನ್ ಬೇಕಾಗತ್ತೆ ನಿನ್ಗನ್ ಮೊಬೈಲ್ ಕೊಟ್ರು. ಅವಾಗ ತಾನೇ ಅವ್ರು ಕಾಮಿಡಿ ಕ್ಲಾಡಿ ಮುಗಿಸ್ಕೊಂಡು ಬಂದ್ರು, ಒಂದು ಶೋಗ್ ಸಿಕ್ರು. ಮುಂಚೆದು ಪರಿಚಯ ಇದ್ರು. ಇವ್ರಿಗೆ ಮಾತಾಡ್ಸ್ಬೇಕಂತ ಅನ್ಸಿದ್ರೆ ನಮ್ಮ ಅಣ್ಣನ್ ಕಾಲ್ ಮಾಡಿ ಭಾಳ ಬೇಜಾರ ಆತೈತಿ, ನೆನ್ಪಾತಾರ ಫೋನ್ ಕೂಡ ಮಾತಾಡ್ತಿದ್ರು. ನಮ್ಮ ಅಣ್ಣನ ಮೊಬೈಲ್ ತಗೊಂಡು ಅವಾಗ ಮಾತಾಡ್ತಿದ್ವಿ. ಅವ್ರ ಮೊಬೈಲ್ ಆಮೇಲೆ ನನ್ನ ಫೋನ್ ನೋಡಿದ್ರು. ಫೋನ್ ತಗೊಂಡಿ ಅಂತಂದ್ರೆ ಹ್ಞೂ ತಗೊಂಡಿನಿ, ಮತ್ತು ನಂಬರ್ ಕೊಡ್ರಿ ಅಂತಂದು ಅವಾಗ ನಂಬರ್ ಇಸ್ಕೊಂಡ್ರು. ಆಕ್ಚುಲಿ ನನಗೆ ಈ ಇಬ್ಬರ ಪರಿಚಯ ಆಗಿದ್ದು ಹೇಗೆ ಅಂತ? ಹಾಂ ಸರ್, ಆರ್ಕೆಸ್ಟ್ರಾ ಫೀಲ್ಡ್ ನಮ್ಮದು. ಹಾಂ, ಅಂದರೆ ನಾವು ಇವರು ನೃತ್ಯ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ನಾವು ಕಾಮಿಡಿ ಜಾಯ್ನರಲ್ಲಿ ಇದ್ವಿ. ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಒಂದ್ಸತಿ ಒಂದು ಶೋದಲ್ಲಿ ಪರಿಚಯ ಆಗಿದ್ದು. ಪರಿಚಯ ಆದಾಗ ಫಸ್ಟ್ ಟೈಮ್ ನನಗೆ ಕ್ರಶ್ ಆಗಿದ್ದು. ಅದಾದಮೇಲೆ ಒಂದಿಷ್ಟು ದಿವಸ ಗ್ಯಾಪ್ ಕೊಟ್ಟು ಕಾಮಿಡಿ ಕಿಲಾಡಿಗಳು ಮುಗಿಸ್ಕೊಂಬಂದ್ಮೇಲೆ ಇವ್ರು ಫೋನ್ ತೊಗೊಂಡಾದ್ಮೇಲೆ ಜಾಸ್ತಿ ಕಾಂಟ್ಯಾಕ್ಟ್ ಆಗಿ ಮೆಸೇಜು ಈ ಥರದ್ದು ಜಾಸ್ತಿ. ಯಾವಾಗಲೂ ಕೂಡ ನಾವು ನೋಡಿದ ವ್ಯಕ್ತಿಗಳದ್ದು ಫಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಫಸ್ಟ್ ಮೂಮೆಂಟ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ. ಯಾವ ಸಾಂಗಿಗೆ ಅವತ್ತು ಡ್ಯಾನ್ಸ್ ಮಾಡಿದ್ರು ಅಥವಾ ಯಾವ ಕಾರ್ಯಕ್ರಮ ಕೊಡೋದಕ್ಕೆ ಅವರು ಬಂದಿದ್ರು ಅವತ್ತು ಅಂತ? ನಾವು ಇವರು ಡ್ಯಾನ್ಸ್ ಮಾಡಿದ್ದು ಅಂತಂದರೆ ಏಕದಂತ ಸಿನಿಮಾ ಅನಿಸುತ್ತೆ.
ಮರಾಠಿ ಸಾಂಗ್ ಮಾಡಿದ್ವಿ. ಸಾರಿ ಮರಾಠಿ ಸಿನಿಮಾ. ಮರಾಠಿ ಸಾಂಗ್ ಮರಾಠಿ ಶಾಂತಾಬಾಯಿ ಅಂತಂದ್ಬಿಟ್ಟು ಸಾಂಗ್ ಶಾಂತಾಬಾಯಿ, ಫುಲ್ ವೈರಲ್ ಇತ್ರಿ ಆಗಿನ ಟೈಮಲ್ಲಿ. ಅದನ್ನ ಸಾಂಗ್ ಮಾಡೋಣ ಅಂತಂದ್ರೆ ನಾನು ಮಾಡ್ತೀನ್ರಿ ಅಂತಂದು ಕರ್ಕೊಂಡು ಡ್ಯಾನ್ಸ್ ಮಾಡಿದ್ದೆ. ಅಂದ್ರೆ ಹಿಂಗ್ ಮಾಡಿ ಹಿಂಗ್ ಎತ್ಕೊಳ್ಳೋದಿತ್ತು ಅದ್ರಲ್ಲಿ. ಇವ್ರಿಗೆ ಎತ್ಕೊಂಡ್ಬಿಟ್ಟಿದೀನಿ ಫುಲ್ ವೇಟ್. ನನಗೆ ಗೊತ್ತಿಲ್ಲ ಇವ್ರು ದೊಡ್ಡವ್ರ ಅಂತಂದು ಫುಲ್ ವೇಟ್ ಹಂಗ ಸ್ಟೇಜ್ ಮೇಲೆ ಬಿಸಾಕ್ಬಿಟ್ಟಿದೆ. ಅದು ಒಂದು ನೆನಪು, ಈಗೂ ನೆನಪಿರುತ್ತೆ ನನ್ಗೆ ಭಾಳ. ಮದ್ವೆ ಆದ್ಮೇಲೆ ಅದನ್ನ ಹೇಳಿದ್ರ ನೀವು? ಯಾರಿಗ್ರಿ? ಈ ತರ ಸ್ಟೇಜ್ ಅಲ್ಲಿ ಹಿಂಗ್ ಮಾಡಿದ್ದೆ ನಾನು. ಹಾ, ಕಾಲಲ್ಲೂ ಹೇಳ್ತಿದ್ದೆ ನೋಡ್, ಅವಾಗ ನಿನ್ಗ ಸ್ಟೇಜ್ ನಾಗ ಈಗ ಎತ್ಕೊ ಅಂದ್ರಪ್ಪ ಆಗಲ್ಲ, ಇವಾಗ ಅವಾಗೇನೆ ಎತ್ಕೊಂಡಿದೆ, ಈಗ ಆಗಲ್ಲ ಅಂತ ಹೇಳ್ತಿರ್ತೀನಿ. ಈಗಲೂ ಕೂಡ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದೀರಾ? ಹಾಂ ಸರ್, ಅದರಲ್ಲೇ ಬದುಕೀಗ. ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ತಿಂಗಳ? ನಾವು ತಿಂಗಳಿಗೆಲ್ಲ ಒಂದು 1 6-7 ಫಂಕ್ಷನ್ ಪಕ್ಕ ಮಾಡ್ತೀವ್ರಿ. ಮುಂಚೆ ಒಂದು ಕಂಟಿನ್ಯೂ ಇರ್ತಿದ್ವಿ 15 ದಿವಸ. ಆದ್ರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ಕಾರಣಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಒಂದು 4-5 ಫಂಕ್ಷನ್ ಮಾಡ್ತೀವಿ ತಿಂಗಳ. ತುಂಬಾ ಜನಕ್ಕೆ ಫಸ್ಟ್ ಕ್ರಶ್ ಅಥವಾ ಫಸ್ಟ್ ಲವ್ ಆಗಿದ ತಕ್ಷಣ ಅವ್ರಿಗೆ ನೆನಪಿರುತ್ತೆ, ಲೈಕ್ ಅವಳನ್ನ ನೋಡಿದಾಗ ಹೀಗೆ ಕಾಣಿಸ್ತಿದ್ಲು ಅಂತ. ಯಾವ ಹೀರೋಯಿನ್ ತರ ಫೀಲ್ ಆಗ್ತಿತ್ತು ಅಂತ? ಇಲ್ಲ, ಅವಳೇ ಹೀರೋಯಿನ್, ನನ್ಗೆ ಯಾವ ಹೀರೋಯಿನ್ ತರ ತುಂಬಾ ದೊಡ್ಡದಾಗಿ ಹೋಗದ್ ಬಿಟ್ಟಿರ್ತಾರೆ. ಯಾವ ಹೀರೋ ತರ ಫೀಲ್ ಕೊಟ್ರು ಹೇಳಿ ಅಟ್ಲೀಸ್ಟ್. ಮುಂಚೆ ಎಂದು ಅವ್ರಿಗೆ ಡಿ ಬಾಸ್ ಅಂದ್ರೆ ಪ್ರಾಣ. ಡಿ ಬಾಸ್ ಒಂದ್ಸಲ ನಾವು ಮೀಟ್ ಆದ್ಮೇಲೂ ಡಿ ಬಾಸ್ ಇವರೆಲ್ಲ ನಾನು ನೋಡ್ಕೊಂತೀನಿ. ಇವ್ರ ಚಿಕ್ಕ ಬಾಸ್. ಅಡಿಗೆಯಲ್ಲಿ ಏನ್ ಡಿಮ್ಯಾಂಡ್ ಮಾಡ್ತಾರೆ ಸಿಕ್ಕಾಪಟ್ಟೆ? ಇದೇ ಬೇಕು ನನಗೆ, ಈ ತರದ್ದೇನು ಡಿಮ್ಯಾಂಡ್ಸ್ ಇಲ್ಲ? ಯಾವತ್ತೂ ಮಾಡಿಲ್ಲ ಸರ್ ಅವ್ರ ಅಡಿಗೆಯಲ್ಲಿ. ನಾನು ಏನ್ ಮಾಡ್ಕೊಟ್ರು ತಿಂತಾರ. ಮುಂಚೆ ನಾ ಅಡಿಗೆ ಮಾಡ್ತೀನಿ ಅನ್ನೋ ಡೌಟ್ ಇತ್ತು. ಮನೆಗೆ ಬಂದ್ಮೇಲೆ ಏನ್ ಕೊಡ್ತಾ ಇದ್ನಲ್ಲ, ಅವಾಗ ಪಕ್ಕ ಅಡಿಗೆ ಮಾಡ್ತಾಳೆ, ಏನು ಡೌಟ್ ಮಾಡಲ್ಲ, ಏನ್ ಮಾಡ್ಕೊಡ್ತೀನಿ ಅದು ತಿಂತಾರೆ. ಅಂದ್ರೆ ಉಪ್ಪು ಕಡಿಮೆ ಇದೆ, ಖಾರ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಹೆಂಡತಿರು ಮುನಿಸಿಕೊಂಡರೆ ಮಾರಿ ಅಂತಾರಲ್ಲ, ಅದಕ್ಕೆ ಭಯಾನ ಅಂತ? ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಮುಂಚಿತವಾಗಿ ಹಂಗೇನಿಲ್ಲ. ನಾವು ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನಮ್ಗೆ ಅದು ಅಡಿಗೆ ಬೇಡಿಕೆ ಈ ಅಡಿಗೆ ಬೇಡಿಕೆ ಏನಿಲ್ಲ. ರೊಟ್ಟಿ ಚಪಾತಿ ಬಿಟ್ರೆ ಅನ್ನ ಸಾರು ಪಲ್ಯ ಈ ಥರ ಏನಾರು ಒಂದು ಸಿಕ್ಕರೆ ಮುಗಿದು ಊಟ ಆಯ್ತು. ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋದಕ್ಕೆ ಟೈಮ್ ಸ್ಪೇಸ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಇಲ್ಲ, ಫ್ಯಾಮಿಲಿ ಟೈಮ್ ಅನ್ನೋಕ್ಕೇನು ಸರ್, ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇದ್ದೀವಿ ನಾವು. ಇವಾಗಲೂ ಒಟ್ಟಿಗೆ ಇದ್ದೀವಿ. ಭಾಳ ಆದರೆ ಮಮ್ಮಿ ನೆನಪಾಯಿತು ಅಂದ್ರೆ ಅಪ್ಪ ನೆನಪಾಯಿತು, ಅವ್ರು ಬಂದು ಹೋಗ್ತಾರೆ, ನಾವು ಅಲ್ಲಿ ಹೋಗ್ತಾ ಇರ್ತೀವಿ. 1 hour 1-2 hours ಬಂದರೆ ಅಲ್ಲೇ ಹೋಗಿ ಹಬ್ಬ ಎಲ್ಲ ಆಚರಿಸ್ಕೊಂತೀವಿ. ಹಬ್ಬದ ಟೈಮಲ್ಲಿ ಪಾಪ ಅವ್ರಿಗೆ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದು ಅವರಿಗೆಲ್ಲ ತಯಾರು ಮಾಡ್ಕೊಳಕ್ಕೆ ಹಬ್ಬಕ್ಕೆ ಏನಾಗಲ್ಲ. ಇಲ್ಲಿಂದ ನಾವೇ ಸ್ನಾನ ಮಾಡ್ಕೊಂಡು ಅಲ್ಲೇ ಹೋಗಿ ಅಲ್ಲೇ ಹಬ್ಬ ಮುಗಿಸ್ಕೊಂಡು ಸಾಯಂಕಾಲ ಮಠ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಬಂದ್ಬಿಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸ್ಟಡಿನ ಆಗಿಲ್ರಿ ನಂದು. ಅಂದ್ರೆ ಮುಂಚೆಯಿಂದ ನಾನು ಈ ಫೀಲ್ಡ್ಗೆ ಬಂದ್ಬಿಟ್ಟೆ. ಅಂದ್ರೆ ಕಲಿಸ್ಕೊಡ್ಬೇಕಂದ್ರೆ ನಾನು ನಮ್ಮ ಅಮ್ಮ ಇಬ್ಬರೇ ಬಿಟ್ಟರೆ ನಮ್ಗೆ ಯಾರೂ ಇರಲಿಲ್ಲ ನೋಡ್ಕೋಬೇಕು, ನಾವು ಪ್ರಾಪರ್ ಆಗಿ ನಾವು ಇಲ್ಲೇ ಇರಬೇಕು, ನಾವು ಇಲ್ಲೇ ದುಡಿಬೇಕು ಅಂತ ಆ ಥರ ಇರಲಿಲ್ಲ. ಆ ಕಲಾವಿದ್ರ ಫೀಲ್ಡೇ ಅದೇ, ಎಲ್ಲಿ ಹೋಗ್ತಿರ್ತಾರ ಅವ್ರ ಜೋಡಿ ಹೋಗ್ತಾನೆ ಇರ್ಬೇಕು. ಆ ಫೀಲ್ಡಿಂದ ಬಂದ ತಕ್ಷಣ ನಾನು ಓದೋದೇ ಬಿಟ್ಬಿಟ್ಟೆ. 3ನೇ ಕ್ಲಾಸ್ ಅಷ್ಟೇ ನಾನು ಓದಿದ್ದು, ಅದಾದ್ಮೇಲೆ ಓದ್ಲೇ ಇಲ್ಲ ರೀ. ಅಂದ್ರೆ ಮನೆ ಕಡೆ ಸಿಚುವೇಶನ್ಸ್ ಎಲ್ಲ ಹೇಗಿರ್ತಾ ಇತ್ತು ಫೈನಾನ್ಷಿಯಲಿ? ತುಂಬಾ ಅವೆಲ್ಲ ಅದೇ ಎಲ್ಲ ನಮ್ಮ ಮಮ್ಮಿನೇ ಒಂದು ಟೈಮಲ್ಲಿ ನಾವು ಇಷ್ಟ ನಿಂತ್ಕೋಬೇಕಂತಂದ್ರೆ ನಮ್ಮ ಮಮ್ಮಿನೇ ದುಡ್ದು ಸಾಕಿ ನಮ್ಮನ್ನ ಒಂದ್ ಮಟ್ಟಕ್ಕೆಲ್ಲ ಬರ್ಬೇಕು ನಾವು ಅಂತ ಅವರೇ ಕಾರಣ. ಅದೇನು ನನಗೆ ಇನ್ನೂ ತನಕ ಅದೇನು ಕನ್ಸೇ ಇಲ್ಲ ರೀ. ಮುಂಚೆ ನಮ್ಮ ತಾಯಿ ಏನ್ ಡ್ಯಾನ್ಸ್ ಮಾಡ್ತಿದ್ರು ನಂಗೆ ಅದೊಂದೇ, ನಮ್ಮ ತಾಯಿ ತರ ನಾನು ಆಗ್ಬೇಕು. ಅವ್ರದೆಲ್ಲ ಹೆಸರೆಲ್ಲ ತುಂಬಾ ಎಲ್ದು ಹೋದ್ರು ಜ್ಯೋತಿ ಬಳ್ಳಾರಿ ಅಂದ್ರೆ ಹೆಸರೆಲ್ಲ ಫೇಮಸ್ ಆಗಿ, ನಂದು ಆ ತರ ಹೆಸರು ಬರ್ಬೇಕು. ನಮ್ ತಾಯಿಗೆ ಆಸೆ ಇತ್ತು, ನನ್ ಮಗಳಿಗೆ ಒಂದ್ ದೊಡ್ಡ ಆಕ್ಟರ್ ಮಾಡ್ಬೇಕು, ಸಿನಿಮಾ ಆಕ್ಟರ್ ಮಾಡ್ಬೇಕು, ಏನಾದ್ರು ಅಂದ್ರೆ ಇವ್ರ ಹತ್ರ ಏನೋ ಟ್ಯಾಲೆಂಟ್ ಐತಿ ಅದೇನಾರು ಯೂಸ್ ಮಾಡ್ಕೋಬೇಕು ಅಂದ್ ನಮ್ ತಾಯಿಗೆ ಅದ್ ಆಸೆ ಇತ್ತು. ಅದೇನೋ ಒಂದು ಯಾವ್ದೋ ದೇವ್ರ ರೂಪಾಯಿಂದ ಜೋಡಿ ನಂಬರ್ 1 ಸಿಕ್ತು. ಅದರಿಂದ ಒಂದ್ ಸ್ವಲ್ಪ ಎಲ್ಲರ ಹತ್ರ ಕಾಣಿಸ್ಕೊಳಕ್ ಶುರು ಆಯ್ತು. ಯಾವ ಪ್ರೋಗ್ರಾಮ್ ಫಸ್ಟ್ ಕೊಟ್ಟಿದ್ರಿ ಸ್ಟೇಜ್ ಮೇಲೆ? ಯಾವ ಏಜ್ ಅಲ್ಲಿ? ನಾನು ಕೊಪ್ಪಳ ಅನ್ಸುತ್ತೆ, ಕೊಪ್ಪಳದಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅಲ್ಲೇ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಅಂತಂದ್ರೆ ನನಗೆ 9 ಏಜ್ ಟೈಮಲ್ಲಿ ನಾನು ಗುಲ್ಬರ್ಗ ಕಲಾಮಂದಿರದಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದು.
ಅವಾಗಿಂದ ನಮ್ಮ ಮಮ್ಮಿಗೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಅಂತ ಗೊತ್ತಾಗಿದ್ಮೇಲೆ ಅವರೇ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು ಏನ್ ಕೊಡ ಅಂತ ಸಾಂಗ್. ಅವಾಗಿಂದ ಫಸ್ಟ್ ಅವಾಗ್ಲೇ ಕಲ್ತಿದ್ ನಾನು ಒಂದು 10ನೇ ವಯಸ್ಸಿಗೆ. ಅವತ್ತೇ ಅದೇ ಸಾಂಗಿಂದ ಫೇಮಸ್ ಆದೆ. ಇಲ್ಲ ಸಾಂಗಿಗೆ ಡ್ಯಾನ್ಸ್ ಮಾಡೋದು, ಈ ತರ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಕೊಡ ತಗೊಂಡು ಸಾಂಗ್ ಡ್ಯಾನ್ಸ್ ಮಾಡೋದು. ಬಹುಶಃ ಕಲಾವಿದರ ಬದುಕು ಹೇಗೆ ಅಂತಂದ್ರೆ ಎಲ್ಲಿ ಕಲೆಯನ್ನ ತುಂಬಾ ಪ್ರೀತಿಸ್ತಾರೋ ಅಲ್ಲೆಲ್ಲವೂ ಕೂಡ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗ್ತದೆ. ಅಲೆಮಾರಿ ಜೀವನ ಅಂತಂದ್ರೂ ತಪ್ಪಾಗೋದಿಲ್ಲ. ಈ ಅಲೆಮಾರಿ ಜೀವನಕ್ಕೆ ಹೇಗೆ ಹೊಂದ್ಕೊಂಡಿದ್ದೀರಿ ಇಬ್ರು ಕೂಡ ಅಂತ? ಅಲೆಮಾರಿ ಜೀವನ ಕಲಾವಿದ್ರ ಬದುಕಿ ಹಂಗೆ ಸರ್. ಯಾವುದನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಇವತ್ತು ನಾವು ರಾಜರು ಅಂತಾರೆ ಜನರ ಮುಂದೆ ಕಂಡ್ರೆ ಇಲ್ಲಿ ಏನಂತಾರೆ ಅದಕ್ಕೆ ಸೇವಕನ ಥರ ಮನೇಲಿ ಇರ್ತೀವಿ. ಇಲ್ಲಿ ರಾಜನ ಥರ ಇದ್ದರೆ ಜನರ ಮುಂದೆ ಸೇವಕನ ಥರ ಇರಬೇಕಾಗತ್ತೆ. ಆ ಥರದ ಕಲಾವಿದನ ಬದುಕು ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ದೇವ್ರು ಏನು ಕೊಡ್ತಾನೆ ಶಿವಾಯ ನಮ್ಮ ಬದುಕಿದ ದಿವಸ ಬದುಕೋಷ್ಟು ದಿವಸ ನಾವು ಎಷ್ಟು ದಿವಸ ಬದುಕಿರ್ತೀವಿ, ಯಾವುದು ಏನು ಕೊಡ್ತಾನೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್, ಅಷ್ಟೇ. ನನಗೆ ಅಂಬರೀಷ್ ಸರ್ ಅವರ ಇನ್ಸಿಡೆಂಟ್ ನೀವು ಹೇಳಿದ್ರಿ, ಅದು ಇನ್ನೂ ಕೂಡ ಸ್ಟಿಲ್ ನೆನಪಿದೆ. ಆ ಥರದ್ದು ಮತ್ತೆ ಬೇರೆ ಯಾವುದಾದ್ರೂ ಇನ್ಸಿಡೆಂಟ್ ರೀಸೆಂಟ್ಲಿ ಆಗಿದ್ದುಂಟಾ? ಲೈಕ್ ಯಾವುದಾದ್ರೂ ಆ್ಯಕ್ಟರ್ಗಳು ಮತ್ತೆ ಸಾಂಗ್ಗೆ ಒಂದು ಸಾಂಗ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡುವ ಅಂತ ಆ ಥರದ್ದು ಏನಾದರೂ? ಅಲ್ಲಿದ ಇಂಟ್ರದ್ದು ನೆನಪು ಮಂಡ್ಯದಲ್ಲಿ. ಅದಕ್ಕೆ ಇದು ಇಲ್ಲೇ ನೀವು ಉತ್ತರ ಕನ್ನಡ ನಾವು ಹೇಳಿದ್ಮೇಲೆ ವೀರ ಪರಂಪರೆ ಚಿತ್ರೀಕರಣ ನಡಿಬೇಕು, ಇಲ್ಲೇ ತಲ್ಲೂರದು. ಆವಾಗಿನ ಟೈಮಲ್ಲಿ ಅಂಬರೀಷ್ ಸರ್ ನೋಡಿ ಎದುರಿದ್ದೆ. ಅದನ್ನು ಬಿಟ್ಟರೆ ಈಗ ರೀಸೆಂಟಾಗಿ ನಿಮ್ಗೆ ನಾನು ಯಜಮಾನ ಮಾಡ್ಬೇಕಾದ್ರೆ ಎದುರಿದ್ದು. ಯಜಮಾನ ಮಾಡ್ಬೇಕಾದ್ರೆ ಅನ್ನಂಗೆ ನೋಡೇ ಎದುರಿದ್ದು ನಾನು. ಅಲ್ಲಂದರೆ ಫಸ್ಟ್ ಟೈಮು ನನಗೆ ಆಫರ್ ಸಿಕ್ಕಾದ್ಮೇಲೆ ನಾನು ನೋಡ್ತೀನಿ, ನನಗೆ ಅವ್ರ ಜೊತೆ ಕಾಂಬಿನೇಷನ್ ಇರುತ್ತೆ ಬಿಡುತ್ತೆ ನಮಗೆ ಗೊತ್ತಿರಲ್ಲ. ಬಟ್ ಆಫರ್ ಸಿಕ್ಕಿದೆ ಅನ್ನೋದು ಅಷ್ಟೇ ಇರುತ್ತೆ. ಅಲ್ಲಿ ಹೋದ್ಮೇಲೆ ಸೆಟ್ಟಿಗೆ ಹೋದ್ಮೇಲೆ ಆಜು ಬಾಜುನೇ ಕ್ಯಾರೆಕ್ಟ್ರು, ಅವರು ಪಕ್ಕದಲ್ಲೇ ನನ್ನ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಟೈಮಲ್ಲಿ ನೋಡಿ ಎದುರಿದ್ದೆ. ಅಂತಿಂತೂ ಸಾರ್ಥಕ ಆಯಿತು. ಕಾಮಿಡಿ ಕಿಲಾಡಿಗಳು ವೇದಿಕೆಯಿಂದ ಒಂದು ದೊಡ್ಡ ಸಿನಿಮಾ ಸಿಕ್ತು ಅನ್ನೋ ಥರ ಒಂಥರ. ರೀಸೆಂಟ್ಲಿ ಅವರನ್ನು ಭೇಟಿ ಮಾಡುವಂಥದ್ದು ಆ ಥರದ ಪ್ರಯತ್ನಗಳೇನಾದರೂ ಮಾಡಿದ್ರಾ? ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಈಗ ಪ್ರೆಸೆಂಟ್? ಇಲ್ಲ ಸರ್, ಆ ಥರದ್ದು ಅಂದರೆ ಈಗ ಪ್ರೆಸೆಂಟ್ಲಿ ಯಾರಿಗೂ ಅವಕಾಶ ಇಲ್ಲಲ್ಲ ಹೊರಗಡೆಯಿಂದ. ಅಲ್ಲಿ ಅವ್ರಿಗೇನು ಮೆನ್ಷನ್ ಮಾಡಿದ್ದಾರೆ 7-8 ಜನ ಮೆನ್ಷನ್ ಏನು ಮಾಡಿದಾರಲ್ಲ ಅವರಷ್ಟೇ ಇದೆ, ನಮ್ಮ ಹೊರಗಡೆಯಿಂದ ಯಾರಿಗೂ ಆಪ್ಷನ್ ಇಲ್ಲ. ಬಟ್ ಬದುಕಲ್ಲಿ ಕೆಲವು ಕಹಿ ಘಟನೆಗಳಾಗೋದು ಸಹಜ. ಅದನ್ನ ಅವ್ರು ಮಾಡಿದಾರೋ ಅಥವಾ ಅದು ಹೇಗಾಗಿದೆಯೋ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಟಿವಿಯಲ್ಲಿ ನೋಡಿದಾಗ ಒಂಥರ ಬೇಸರ ಆಗುತ್ತೆ ಅಲ್ವಾ ಈ ಥರದ್ದು ಇನ್ಸಿಡೆಂಟ್ ಎಲ್ಲ ಅಂತ? ಅದು ಸರಿ, ನಮ್ಗೆ ಹೆಂಗೆ ಆಗ್ಬಿಡುತ್ತೆ ಅಂದರೆ ನನಗೆ ಅಲ್ಲಿ ಇಂಟೆನ್ಸ್ ನಂಗೆ ಗೊತ್ತಿಲ್ಲ. ಆ ಬಾಸ್ ಮಾಡಿದ್ದಾರೋ ಅಥವಾ ಅದು ಆಗಿದ್ದೀವೋ ಅಚಾನಕವೂ ಆಗಿದೆಯೋ ಏನು ಮಾಡ್ಬೇಕಂತ ಮಾಡಿದ್ದಾರೋ ಗೊತ್ತಿಲ್ಲ. ಈ ನೀವೇನು ಟಿ ವಿ ಮಾಧ್ಯಮಗಳು ಏನು ಪ್ರಸಾರ ಮಾಡ್ತೀರಿ ಅದನ್ನಷ್ಟೇ ನಂಬಬೇಕಾಗತ್ತೆ ನಾವು, ಅಲ್ವಾ? ಈಗ ಅಕಸ್ಮಾತ್ ಒಂದೇ ಜನ ಏನು ಮಾತಾಡ್ತಾರೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಒಳಗಾಗಲಿ ಹೊರಗಡೆ ಆಗಲಿ ಮಾಧ್ಯಮಗಳಿಗೆ ದರ್ಶನ್ ಅವ್ರಿಗೆ ಸರಿ ಇಲ್ಲ, ಮಾಧ್ಯಮದವರೇ ಊಹಾಪನೆ ಮಾಡಾಕತ್ತಾರ ಅನ್ನೋ ಥರ ಟ್ರೀಟ್ ಇದೆ. ನಾವು ಅದನ್ನು ನಂಬಬೇಕಾಗತ್ತೆ. ಇಲ್ಲ ಬಿಟ್ಟರೆ ಮಾಧ್ಯಮದವ್ರು ಏನು ಪ್ರಸಾರ ಮಾಡ್ತಾರೆ ಅದನ್ನೂ ನಂಬಬೇಕಾಗತ್ತೆ. ದರ್ಶನ್ ಅವರೇ ಮಾಡಿದ್ದು ಅಂತ ಹೇಳ್ತಾರೆ. ಮಾಡಿದಾರ ಮಾಡಬೇಕಾ? ಹೆಂಗಿದು ಅಂದ್ರೆ ನಾವು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸರ್. ಅವ್ರ ಜೊತೆ ವರ್ಕ್ ಮಾಡಿದ್ರೆ ಆ ಮನುಷ್ಯ ಹೆಂಗೆ ಅಂತ ನಮ್ಗೆ ಗೊತ್ತಿರುತ್ತೆ. ನಾವು ಅಂತ ಆ್ಯಟಿಟ್ಯೂಡ್ ಮನುಷ್ಯ ಇತ್ತು ಅಂತಂದರೆ ಇನ್ನೊಬ್ಬರು ನಾನು ಕೆಟ್ಟದ್ದು ಬಯಸ್ಬೇಕು ಅನ್ನೋದಿತ್ತು ಅಂದರೆ ನಮ್ಮನ್ನ ಯಾಕೆ ಬೆಳೆಸ್ತಿದ್ರು? ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಹೀರೋಗಳು ಇವಾಗೇನು ಸಪೋರ್ಟಿಗೆ ಬರ್ತಾ ಇದ್ರಲ್ಲ ಅವ್ರನ್ನ ಯಾಕೆ ಬೆಳೆಸ್ಬೇಕಿತ್ತು? ಯಾಕೆ ಅವ್ರು ಬೆಳೆದ್ರೆ ಸಾಕು, ಅವ್ರ ಮಗ ಬೆಳೆದ್ರೆ ಸಾಕಲ್ಲ, ಅವ್ರ ಫ್ಯಾಮಿಲಿ ಬೆಳೆದ್ರೆ ಸಾಕಲ್ಲ, ಇನ್ನೊಬ್ರು ಎದಕ್ಕೆ ಬೆಳೆಸ್ಬೇಕಾದ ಅವಶ್ಯಕತೆ ಇದೆ? ನಮ್ಮದು ಒಂದು ಸಾಮ್ರಾಜ್ಯ ಆಗಬೇಕು, ನಮ್ಮದು ಒಂದೇನೋ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮದು ಒಂದು ಸಾಮ್ರಾಜ್ಯ ಆಗಬೇಕು ಅನ್ನೋ ಥರ ಒಂದಿಷ್ಟು ಹುಡುಗರು ಒಂದಿಷ್ಟು ಹೀರೋಗಳು ಬೆಳೆಸ್ತಾ ಇದ್ದಾರೆ ಹೊರತು ಇನ್ನೊಬ್ಬರನ್ನ ನಾನು ಕೆಟ್ಟದ್ದು ಬಯಸ್ಬೇಕು ಅನ್ನೋದಿತ್ತು ಆ ವ್ಯಕ್ತಿನ ಕಲ್ಲುವಂಥ ಅವಕಾಶ ಏನಿತ್ತು ಸರ್? ನಾನು ಹಂಗೆ ವಿಚಾರ ಮಾಡ್ತೀನಿ ಅಷ್ಟೇ. ಅವನು ಕೆಟ್ಟದ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇವಳಿಗೆ ಬೆಜ್ಜನ್ ಮೆಸೇಜ್ಗಳು ಬರ್ತವೆ ಸರ್. ಇವಾಗಲೂ ಕೂಡ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ಒಂದಿಷ್ಟು. ಬರ್ಡೇ ಟೈಮ್ನ ನೀವು ಡಿ ಬಾಸ್ ಥರ ಹಾಕ್ತೀರಾ ಅಥವಾ ಈಗ ಡಿ ಬಾಸ್ ಒಳಗಡೆ ಇದ್ದಾರೆ ಈಗ ಯಾಕೆ ನೀವು ಸಪೋರ್ಟಿಂಗ್ ನಿಲ್ತಾ ಇಲ್ಲ? ಏನಂತ ನಿಲ್ಬೇಕು ಸರ್? ನಾವು ಅದನ್ನೇ ಹೇಳ್ತೀವಿ, ಒಳ್ಳೆ ಮನುಷ್ಯ ಅಂತ ನಮ್ಗೆ ಗೊತ್ತು. ನಾವು ಮೀಟ್ ಆಗಿದ್ದೀವಿ ರಿಸೆಪ್ಷನ್ ಟೈಮಲ್ಲಿ, ಕಾಟೇರ ಸಿನಿಮಾ ಶೂಟ್ ನಡೀತಿತ್ತು, ಅವ್ರಿಗೆ ವೆಲ್ಕಮ್ ಮಾಡಕ್ಕೆ ನಾವು ಹೋಗಿದ್ವಿ. ಅವ್ರು ನಂಗೆ ನಿಜವಾಗ್ಲೂ ಡಿ ಬಾಸ್ ಹಿಂಗೆ ಇರ್ತಾರಪ್ಪ ನಾ ಅನ್ಕೊಂಡಿದ್ದೆ. ಇವ್ರು ಹೇಳ್ತಿದ್ರು ನಂಬಕ್ ಕಷ್ಟ ಅಲ್ಲ ಸರ್, ಯಾರೇ ಒಂದು ವ್ಯಕ್ತಿ ಬಗ್ಗೆ ನಂಬೇಕಪ್ಪ, ಅವ್ರು ನೋಡಿದ್ಮೇಲೆ ಗೊತ್ತಾಗುತ್ತೆ. ನೋಡ್ಲಾರಿ ಮುಂಚೆ ಹೆಂಗೆ ಗೊತ್ತಾಗುತ್ತೆ? ನಾನು ಡಿ ಬಾಸ್ ಇರ್ಲಿತ್ತು. ಅಲ್ಲಿ ಹೋದ್ಮೇಲೆ ಡಿ ಬಾಸ್ ಅಂದರೆ ಅವ್ರು ನಿಜವಾಗ್ಲೂ ಹಾಗೆ ಇದ್ದಾರೆ. ಒಬ್ಬನ ಮನುಷ್ಯನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ,
ಯಾರೇ ಆಗಿರ್ಲಿ ಗುರ್ತಿಲ್ಲರ ವ್ಯಕ್ತಿನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅವತ್ತು ನನಗೆ ಗೊತ್ತಾಗಿದ್ದು. ನಿಜ ಅವತ್ತೇ ನಮ್ಮ ಇಬ್ಬರು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇವ್ರು ಬಿಡಿ, ಇವ್ರು ಪರಿಚಯ ಹೋಗ್ತಾರೆ, ಮಾತಾಡಿಸ್ತಾರೆ, ಓಕೆ. ನಾನು ಯಾರು ಸರ್ ಅವ್ರಿಗೆ ಎದ್ದು ನಿಂತ್ಕೊಂಡು ಬಾರಮ್ಮ ನಮಸ್ತೆ ಅಮ್ಮ ಮದುವೆ ಆಗ್ತಿದ್ದೀರಾ ಒಳ್ಳೇದಾಗ್ಲಿ ಮಾತಾಡ್ತಾರಂತಂದ್ರೆ ಯಾರು ತಾನೇ ಮಾತಾಡ್ತಾರೆ ಸರ್? ನಂಗೆ ಅದು ಒಂದು ಅವರು ಏನು ಮಾಡಿದಾರೋ ಏನು ಬಿಟ್ಟಿದ್ದಾರೋ ಅದು ಬೇಡ. ಯಾವತ್ತಿದ್ರು ನಮ್ಮ ಬಾಸ್ ಅಲ್ಲೇ ಇರ್ತಾರೆ. ಬಟ್ ಇವತ್ತಿಲ್ಲ ಒಳ್ಳೆಯವ್ರಿಗೆ ಕಾಲ ಇದ್ದೇ ಇರುತ್ತೆ. ಎಲ್ಲರಿಗೂ ನಂತಿ ನಾವು ಪೋಸ್ಟ್ ಹಾಕೊಂಡು ಅವ್ರಿಗೆ ಮೆರೆಸೋದ್ಕಿಂತ ಮನಸ್ಸಲ್ಲಿ ಇಟ್ಕೊಂಡು ಈಗ ಸದ್ಯನ ಮಟ್ಟಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಬೆಳೆಸೋಣ, ಅವ್ರಿಗೆ ಕಾಪಾಡೋಣ ದೇವ್ರ ಹತ್ರ. ಅವ್ರಿಗೆ ಆರೋಗ್ಯವಾಗ ಜಲ್ದಿ ಹೊರಗಡೆ ಬರಲಿ, ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬರಲಿ, ಮತ್ತೆ ಹೇಗಿದ್ರು ಮುಂಚೆ ಥರ ಆಗಲಿ ಅಂತ ನಮ್ಗಷ್ಟೇ. ಇದು ಏನು ಬಿಟ್ಟಿದಾರೋ. ಕಾಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಏನಂತ ಕಾಮೆಂಟ್ ಮಾಡಿದ್ದಾರೆ ಅದನ್ನ ತೋರಿಸಬಹುದಾ ಅಂತ? ರೀಲ್ಸ್ ಮಾಡಿರ್ತೀವಲ್ಲ ಸರ್, ರೀಲ್ಸ್ಗೆ ಹಾಕ್ತಾರೆ, ನೀವು ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದೀರಾ, ನೀವು ಶೂಟ್ ಮಾಡ್ಕೊಂಡು ಆರಾಮಾಗಿದ್ದೀರಾ, ಯಾಕೆ ನಮ್ಮ ಬಾಸ್ ಕಡೆ ನಿಮ್ಗೆ ಧ್ಯಾನೇ ಇಲ್ವಾ? ಪ್ರತಿದಿನ ಇರುತ್ತೆ. ಇವ್ರು ಪ್ರತಿದಿನ ಎಲ್ಲರೂ ಯಾರು ತಾನೇ ನ್ಯೂಸ್ ಮೊಬೈಲ್ ನಾವು ಬ್ಯುಸಿ ಟೈಮಲ್ಲಿ ಇದ್ದು ಸರ್ ಒಳಗೆ ಹೋದ್ರು, ಯಾವಾಗ ಬಂದರು, ಯಾವಾಗಿಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡ್ಕೊಂಡೇ ಆರಾಮಾಗಿದ್ದಾರೆ ಬಾಸಿಗೆ ಏನಾಗಿಲ್ಲ ಅಂತ ತಿಳ್ಕೊಬೇಕು. ಇಲ್ಲಾಂದ್ರೆ ಹೆಂಗೆ ಯಾರನ್ನ ಕೇಳಿ ತಿಳ್ಕೊಬೇಕು? ಇವಾಗ ಯಾಕೆ ಎಲ್ಲರೂ ಒಳಗಡೆ ಇದ್ದಾರೆ, ಯಾರನ್ನ ಕೇಳಬೇಕು? ಅದನ್ನ ಕೆಲವೊಂದು ಜನಕ್ಕೆ ಅರ್ಥನೇ ಆಗಲ್ಲ. ಬರೀ ಪೋಸ್ಟ್ ಹಾಕಿದ್ರೆ ಮಾತ್ರ ನೀವು ಅಭಿಮಾನಿಗಳು ಆ ಥರ ಒಂದಿಷ್ಟು ಜನ ಇದ್ದಾರೆ. ದಯವಿಟ್ಟು ಅವ್ರಿಗೇನು ಹೇಳ್ತೀನಿ, ಇದನ್ನೆಲ್ಲ ಬಿಡ್ರಿ. ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಎಲ್ಲರಿಗೂ ಒಳ್ಳೆ ಒಪಿನಿಯನ್ ಇದೆ, ಅದನ್ನ ಮನಸ್ಸಾಗಿ ಇಟ್ಕೊಳ್ರಿ, ತಾಳ್ಮೆಯಿಂದ ಇರ್ರಿ, ಬಂದೇ ಬರ್ತಾರೆ ಅಂತ ಅದನ್ನಷ್ಟೇ ನಾವು ಹೇಳೋದು. ಇನ್ಫ್ಯಾಕ್ಟ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರುವಂತಹ ವಿಚಾರವಾಗಿ ಮಾತಾಡೋದಾದ್ರೆ ಬ್ಯಾಡ್ ಕಾಮೆಂಟ್ಗಳು, ಬ್ಯಾಡ್ ಆಗಿ ಮಾತನಾಡುವಂಥ ವರ್ಗ ಇದ್ದೇ ಇರುತ್ತೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮ ಬದುಕಲ್ಲಿ ಒಳ್ಳೆಯದಕ್ಕೆ ಪಾತ್ರ ಇಲ್ಲದೆ ಇರೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಪಾಸಿಟಿವ್ ರೆಸ್ಪಾನ್ಸ್ ಹೇಗಿದೆ ಯೂಟ್ಯೂಬ್ ಮಾಡಿದ ನಂತರ ಅಂತ? ಪಾಸಿಟಿವ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಯಾಕಂದರೆ ನಾವು ಇಬ್ಬರು ಅಂದರೆ ನಮ್ಮದು ಪರ್ಫಾರ್ಮೆನ್ಸ್ ಅಂದರೆ ಜನಕ್ಕೆ ಒಂಥರ ಕ್ಯೂರಿಯಾಸಿಟಿ, ಇವರಿಬ್ಬರು ಜೋಡಿ ಹೆಂಗೆ ಸಾಧ್ಯ, ಈ ಥರದ್ದು ಊಹಾಪಗಳೇನು ಬಂದಿದ್ವಲ್ಲ ನನಗೆ. ಚಾನಲ್ ಮಾಡ್ಕೊಂಡಾದ್ಮೇಲೆ ಇವಳು ಪ್ರತಿಭೆ, ಇವಳು ಟ್ಯಾಲೆಂಟು, ನಮ್ಮ ಟ್ಯಾಲೆಂಟು, ಒಂದಿಷ್ಟು ಜನ ಗ್ರೂಪ್ ಮಾಡಿಕೊಂಡು ಒಂದಿಷ್ಟು ಒಳ್ಳೆ ಕಂಟೆಂಟ್ಗಳು ಕೊಡೋದ್ರಿಂದ ಜನಗಳಿಗೆ ಮಾಡಿದ್ರಪ್ಪ ಇಬ್ಬರು ಗಂಡ ಹೆಂಡತಿ. ಏನೋ ಬಂದು ಏನೋ ಮದುವೆ ಆದರೂ ಕುಂಡಿರಲಿಲ್ಲ, ಶೋಸ್ಗಳು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಏನು ಕುಂಡಿರಲಿಲ್ಲ. ಅವಳಿಗೆ ಅವ್ನಿಗೆ ಸಪೋರ್ಟ್ ಅವ್ನಿಗೆ ಹಾಕಿ ಆದ್ಲು. ಇಬ್ಬರು ಹೊಂದಾಣಿಕೆಯಿಂದ ಒಂದು ಚಾನಲ್ ನಡೆಸ್ಕೊಂಡು ಒಂದೇನೋ ಸ್ಕ್ರಿಪ್ಟು ಎಂಟರ್ಟೈನ್ಮೆಂಟ್ ಕೊಡಾಕತ್ತಾರಪ್ಪ ಅಂತೇಳಿ ಸುಮ್ಮನಿದ್ದಾರೆ. ವೆಲ್, ಯಾವುದು ಕೂಡ ಸೀರಿಯಲ್ ಆಗಲಿ ಅಥವಾ ಸಿನಿಮಾದಾಗಲಿ ನೀವು ಅಪ್ರೋಚ್ ಮಾಡಿದ್ದಿಲ್ವಾ? ಇಬ್ರು ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಮಾಡೋಣ, ಒಟ್ಟಿಗೆ ಒಂದು ಸೀರಿಯಲಲ್ಲಿ ಮಾಡೋಣ, ಆ ಥರದ್ದು ಏನಾದರೂ? ಈಗೂ ಮಾಡ್ತೀವಿ ಸರ್, ಅದೇನಂತಲ್ಲ. ನಮಗೇನೋ ಒಂದು ಸಿನಿಮಾ ಅಂತ ಬಂದರೆ ಅದ್ರಾಗ ಒಂದು ಮೇನ್ ಕ್ಯಾರೆಕ್ಟರ್ ಕೊಡ್ರಿ, ನಮ್ಮಲ್ಲಿರೋ ಟ್ಯಾಲೆಂಟ್ ಹೊರಗಡೆ ಅಂತ ಅವಕಾಶ ಇರೋವಂಥ ಕ್ಯಾರೆಕ್ಟರ್ ಸಿಕ್ಕರೆ ಖಂಡಿತ ಇಬ್ಬರು ಮಾಡ್ತೀವಿ. ಬರೀ ಸೈಡ್ ರೋಲ್ ಮಾಡ್ರಿ, ಜಸ್ಟ್ ಒಂದು ಕ್ಲಿಪ್ ಬಂದು ಹೋಗೋ ಸಂಬಂಧ ನಾವು ದೇವರಾಣಿಗೂ ನಾವು ಮಾಡಲ್ಲ. ಯಾಕೆ ಅದಕ್ಕಂತ ನಾವು ಯೂಟ್ಯೂಬ್ ಮಾಡ್ಕೊಂಡಿರೋದು. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಕಂಟೆಂಟ್ ಏನಿದೆ, ಇವರು ಮಾಡಿದಾರೆ. ಈಗ ಸಾಕಷ್ಟು ಸಿನಿಮಾಗಳು ಮಾಡಿದಾರೆ, ಹೊರಗೆ ಬರ್ತಾನೆ ಇಲ್ಲ. ಇನ್ನೂ ಎಷ್ಟು ದಿನ ಅಂತ ವೇಟ್ ಮಾಡ್ಬೇಕು? ಅದಕ್ಕಂತ ಸ್ವಂತದಾಗಿ ಏನಾರು ಮಾಡ್ಕೋಬೇಕಂತ ನಾವು ಯೂಟ್ಯೂಬ್ ಇಳಿದ್ರು. ಕೆಲವು ಜನ ಅನ್ಕೊಂಡಿದ್ದಾರೆ ಇವ್ರಿಗೆ ದುಡಿಮೆ ಇಲ್ಲ ಅದಕ್ಕಾಗಿ ಯೂಟ್ಯೂಬ್ ಇಳ್ಕೊಂಡಿದ್ದಾರೆ. ಏನಿಲ್ಲ, ಅದೇ ಏನೂ ಇಲ್ಲ. ಮುಂಚೆ ಎಲ್ಲ ಸಿನಿಮಾಗಳು ಮಾಡಿ ಒಂದು 7-8 ಸಿನಿಮಾಗಳು ಬರ್ಬೇಕು ಸರ್, ಇವ್ರದ್ದು ಇನ್ನೂ ಬಂದಿಲ್ಲ, ಎಲ್ಲ ಪೆಂಡಿಂಗ್ ಅಲ್ಲಿ ಇದೆ. ಅಲ್ಲಿ ಬರೋ ಮಟ್ಟ ಜನರಿಗೆ ಇವ್ರ ಹೆಸರು ಹೆಂಗ್ ಬರುತ್ತೆ ಹೊರಗಡೆ? ಈಗ ಒಂದು ತಿಂಗಳಿರೋ ಹೆಸರಿಗೆ ನೆಕ್ಸ್ಟ್ ಟೈಮ್ ಇರಲ್ಲ. ಅದನ್ನ ಕಂಟಿನ್ಯೂಟಿ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಏನಾರು ಒಂದು ಮಾಡ್ಕೊಳ್ಳೇಬೇಕು. ಅದು ಒಂದು ಕಾರಣಕ್ಕೆ ನಾವು ಯೂಟ್ಯೂಬ್ ಮಾಡ್ಕೊಂಡ್ವಿ. ಅಲ್ಲಿ ಸಿಗ್ಲಾರೆ ಅವಕಾಶಗಳು ನಾವೇ ಹುಡ್ಕಾಡ್ಕೊಂಡು ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಮಾಡೋಣ, ಇನ್ನೊಬ್ರಿಗೆ ಯಾಕೆ ಅಂತ ನಮ್ಗೆ ಅದೊಂದೇ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀವಿ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ಜನ ಅನ್ಕೊಂಡಿರೋದು ಯೂಟ್ಯೂಬಿಂದ ಸುಮಾರು ಜನಗೆ ದುಡ್ಡು ತೊಗೊತಾ ಇದಾರಲ್ಲ, ಆ ಐಡಿಯಾ ಸಂಜು ಬಸ್ಸೆ ಮತ್ತು ಅವ್ನು ನಿಂತಿ ಬಂದಿರೋದ್ರಿಂದ ಯೂಟ್ಯೂಬ್ ಇಳಿದಾರ ಅಂತೇಳಿ ಮಾತುಗಳು ಬರ್ತಾ ಇರ್ತವೆ. ನಾವು ದುಡ್ಡಿಗೆ ಇಳಿದಿದ್ದೀವಿ ಅಂತಂದರೆ ಇಚ್ಛೆಯಿಂದ ನನ್ನ ಕಡೆ S23 ಅಲ್ಟ್ರಾ ಇದೆ, ಮೊಬೈಲಲ್ಲೇ ಶೂಟ್ ಮಾಡಿ ಮೊಬೈಲಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಬೇಕಾಗಿತ್ತು. ನಾನು 10-15 ಜನಗಳ ಗುಂಪು ಕಟ್ಕೊಂಡು ಕ್ಯಾಮ್ರಾ ತೊಗೊಂಡು ಪ್ರೊಫೆಷ್ನಲಾಗಿ ಎಡಿಟಿಂಗ್ ಮಾಡಿಸಿ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳನ್ನ ಹಾಕಿ ಪ್ರೊಫೆಷ್ನಲ್ ಮಾಡ್ಬೇಕಂತ ನನಗೆ ನರ್ಕತ್ ಬಿದ್ದಿಲ್ಲ. ಯಾಕಂದರೆ ತಿಂಗಳಿಗೆ ಹಬ್ಬ ಅಂತಂದ್ರೆ ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಭಾಳ ಮಾಡ್ರೆ ಒಂದು $700-800. ಈ ಹಬ್ಬ ಅಂದ್ರೆ ಒಂದು $500 ಬರುತ್ತೆ. ಹೌದಾ? $500 ಅಂದರೆ ಒಂದು 70-80 ಸಾವಿರ. ಅವ್ರಿಗೆ ಪೇಮೆಂಟ್ ತೆಗಿಬೇಕು, ಕ್ಯಾಮ್ರಾ ಪೇಮೆಂಟ್ ತೆಗಿಬೇಕು, ಇಲ್ಲಿ ಊಟದ ಖರ್ಚು ತೆಗಿಬೇಕು, ಅದೆಲ್ಲ ತೆಗಿಬೇಕು. ಸುಮ್ಮನೆ ಸಣ್ಣ ಪುಟ್ಟ ಮೊಬೈಲ್ ಎಲ್ಲ ಶೂಟ್ ಮಾಡಿ ಹಾಕ್ತಾರೆ, ಲಕ್ಷ ರೂಪಾಯಿ ತೊಗೊತಿದಾರೆ, ಅದು ಒಂದು ಸೆಕೆಂಡ್ರೆ. ನಾವೇನೋ ದುಡ್ಡಿಗಂತಾನೆ ಇಲ್ಲ, ನಮ್ದು ಒಂದೇನೋ ರೇಂಜ್ ಐತಿ, ನಾವು ತೋರಿಸ್ಕೋಬೇಕು. ನಾವು ಸುಮ್ಮನೆ ಸಾಧಾರಣವ್ರು ಅಲ್ಲ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ತೆಗೆದು ಬಿಸಾಕಿ ಅಂತ ತೋರಿಸ್ಕೊಳಕ ನಾವು ಮಾಡ್ತಿರೋದಷ್ಟೇ. ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಮತ್ತು ಎಷ್ಟು ಎಫರ್ಟ್ ಹಾಕ್ತೀರಿ ಅಂತ?
ಸರ್ ಒಂದು ಕಾನ್ಸೆಪ್ಟ್ ಅಂದರೆ ಜಸ್ಟ್ ಒಂದು ನಮ್ದು ಏನೋ ಒಂದು ತಲೆಯಲ್ಲಿ ಬಂದಾಗ ನನ್ನ ತಲೆಯಲ್ಲಿ ಬಂದರೆ ಇವಳಿಗೆ ಐಡಿಯಾ ಕೊಟ್ಟಿರ್ತೀನಿ, ಅವಳೇ ಸ್ಕ್ರಿಪ್ಟ್ ಬರ್ಕೊತಾಳೆ ಮೊಬೈಲ್ ಒಳಗಡೆ. ಅವಳಿಗೆ ಐಡಿಯಾ ಬಂದಿತ್ತು ಅವಳೇ ಬರ್ಕೊತಾಳೆ, ಸ್ಕ್ರಿಪ್ಟ್ ನಾನು ಬರೆಯೋಕೆ ಹೋಗಲ್ಲ. ಡೈರೆಕ್ಷನ್ ಅವಳೇ ಮಾಡ್ಕೊತಾಳೆ, ವಿತ್ ಸ್ಕ್ರಿಪ್ಟ್ ವಿತ್ ಡೈರೆಕ್ಷನ್ ಮಾಡ್ಕೊತಾಳೆ. ನಾವು ಶೂಟ್ ಆದ ದಿವಸನೇ ಅಕಸ್ಮಾತ್ ನಮ್ಮ ಟೈಮ್ ಸಿಕ್ತು ಅಂದರೆ ಎಡಿಟಿಂಗ್ ಹೋಗ್ತಾ ಇರ್ತೀವಿ. ಎಡಿಟಿಂಗ್ ನಾವು ಮಿನಿಮಮ್ ಒಂದು 7-8 ಸ್ಟುಡಿಯೋ ಮುಂದೆ ಕೂತಿರ್ತೀವಿ ನಾವು ಎಡಿಟಿಂಗ್ ಮಾಡ್ಸಕತ್ತೆ. ಬೆಳಗ್ಗೆ ಈಗ ಒಂದು 7 ಗಂಟೆ ಶೂಟ್ ಮುಗಿತಂದ್ರೆ 8 ಗಂಟೆಯಿಂದ ಇಲ್ಲಿಂದ ಬಿಟ್ಟು ಬಂದರೆ ಅಲ್ಲಿ ಹೋಗಕ್ಕೆ 2 ಅವರ್ಸ್ ಬೇಕು ರೀ. 2 ಅವರ್ಸ್ ಬೇಕಂದ್ರೆ ಅಲ್ಲಿಂದ 10 ಗಂಟೆಗೆ ಎಡಿಟಿಂಗ್ ಕುಂತ ಬಂದರೆ ಬೆಳಗಿನ ಜಾವ 4 ಮಟ ಮ್ಯೂಸಿಕ್ ಎಡಿಟಿಂಗ್ ಪೂರ್ತಿ ಮುಗಿಸ್ಕೊಂಡು ಮನೆಗೆ ಬರೋದು. ಇನ್ಫ್ಯಾಕ್ಟ್ ತುಂಬ ಜನ ಏನು ಅನ್ಕೋತಾರೆ, ಯೂಟ್ಯೂಬಲ್ಲಿ ದುಡ್ಡು ಬಂದುಬಿಡುತ್ತೆ, ಯೂಟ್ಯೂಬ್ ದುಡ್ಡು ಕೊಡ್ತಾ ಇದೆ ಅದಕ್ಕೆ ಯೂಟ್ಯೂಬ್ ಕಡೆ ಬರ್ತಿದ್ದಾರೆ ಎಲ್ಲರೂ ಕೂಡ ಅಂತ. ಬಟ್ ಯೂಟ್ಯೂಬ್ಗೆ ಹಾಕಿರುವಂಥ ಶ್ರಮ ಇದೆಲ್ಲ ಸಾಲ ಮಾಡ್ಕೊಂಡಿರ್ತೀವಿ ಎಷ್ಟೋ ಸತಿ. ನಾನು ಅದನ್ನು ಹೇಳಕ್ಕೆ ಬಂದೆ. ಈಗ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಏನೋ ಒಂದು ಕಂಟೆಂಟ್ ಹಾಕ್ಬೋದು, ಒಪ್ಕೊಂತೀನಿ ನಾನು, ಇಲ್ಲ ಅಂತಲ್ಲ. ಆ ಥರ ಕಂಟೆಂಟ್ ಹಾಕಿದ್ರು ವ್ಯೂಸ್ ಬರುತ್ತೆ, ದುಡ್ಡು ಬರುತ್ತೆ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಶ್ರಮ ವಹಿಸಿ ಯಾಕೆ ಹಾಕಬೇಕು ಅಂತಂದ್ರೆ ನಮ್ಮ ಲೈಫ್ ಲಾಂಗ್. ಈಗ ಸಂಜು ಬಸಯ್ಯನ ಸಿನಿಮಾದಲ್ಲಿ ನೋಡಿರ್ತಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡಿ ಒಂದಿಷ್ಟು ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವನು, ಸಿನಿಮಾ ಎಕ್ಸ್ಪೀರಿಯನ್ಸ್ ಇದ್ದವನು ಬಂದು ಈಗ ಮೊಬೈಲ್ ಒಳಗಡೆ ಶೂಟ್ ಮಾಡಿ ಮೊಬೈಲ್ ಒಳಗೆ ಅಪ್ಲೋಡ್ ಮಾಡ್ತಾನೆ ಅಂತಂದ್ರೆ ಜನಗಳಿಗೆ ನೋಡೋ ಥಿಂಕೇ ಚೇಂಜ್ ಆಗುತ್ತೆ. ಹೌದಾ? ಈಗ ನಾನು ನಮ್ಮ ಮಿಸ್ಸಸ್ಸು ಕೂಡಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಏನೋ ಒಂಥರ ಡಿಫ್ರೆಂಟ್. ಯೂಟ್ಯೂಬಲ್ಲಿ ಯೂಟ್ಯೂಬ್ಗೆ ಬಂದರೂ ಕೂಡ ಏನೋ ಒಂದು ಪ್ರೊಫೆಷ್ನಲ್ ತೊಗೊಂಬಂದಪ್ಪ, ಅವನ ಟೀಮ್ ಕಟ್ಕೊಂಡು ಅವು ಏನೋ ಒಂದು ಎಡಿಟಿಂಗ್ ಡಿಫ್ರೆಂಟ್ ಆಗಿರ್ಬೋದು, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರ್ಬೋದು, ಏನೋ ಒಂಥರ ಪ್ರೊಫೆಷ್ನಲ್ ತೊಗೊಂಬಂದಪ್ಪ ಮಾಡಕತ್ತಾನ, ಟ್ರೈ ಮಾಡಕತ್ತಾನ ಅಂತೇಳಿ. ಈ ಒಂದಿಷ್ಟು ನಮ್ಮದು ಒಂದು ಆಸೆ ಇದೆ, ಯೂಟ್ಯೂಬ್ ಒಳಗಡೆ ಒಂದಿಷ್ಟು ಜನ ಸಬ್ಸ್ಕ್ರೈಬರ್ ಇನ್ನೊಂದು ಸ್ವಲ್ಪ ಇರಲಿ ಅಂತ ಸುಮ್ಮ ಇದ್ದೀವಿ. ಜಾಸ್ತಿ ಹಾಯ್ ಆಗ್ತಾ ಇದ್ದಂಗೆ ಕಾಮಿಡಿ ಜಾಯ್ನರ್ ಇರುತ್ತೆ. ಕಾಮಿಡಿ ಬಿಟ್ಟು ಇನ್ನು ನಮ್ಮ ಹಿಂದೆಗಡೆ ನಡೆಯುವಂಥದ್ದು, ಈ ನಮ್ಮ ಮುಂದೆಗಡೆ ಹೋಗ್ತಾ ಇರ್ತೀವಿ, ಏನು ನಡೆಯುತ್ತೋ ಏನಿಲ್ಲೋ ಅಂತ ನಾವು ಕಾಯ್ಕೊಂಡು ಕೂತ್ಕೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಆ ಥರದಿಂದಿಷ್ಟು ಕಾನ್ಸೆಪ್ಟ್ಗಳು ತೊಗೊಂಡ್ಬಂದು ಜನರುಗಳಿಗೆ ತೋರಿಸ್ಬೇಕು ಅನ್ನೋ ಆಸೆ ಇದೆ. ಬಟ್ ಈಗ ಯೂಟ್ಯೂಬರ್ಸಲ್ಲಿ ಸಿಕ್ಕಾಪಟ್ಟೆ ಮಂದಿ ಇದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಬಟ್ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಜರಾ ಹಟ್ಕೆ ಅಂತ ಹೇಳ್ತಾರಲ್ಲ, ಸೊ ಆ ಥರದ್ದು ಏನಾದರೂ ಇದೆಯಾ ಬತ್ತಳಿಕೆಯಲ್ಲಿ ಪ್ಲ್ಯಾನ್ಸ್? ಅದೇ ಸರ್, ನಾ ಹೇಳಿದ್ನಲ್ಲ, ಈಗ ಯೂಟ್ಯೂಬರ್ಸ್ ಅಂದರೆ ಈಗ ಓನ್ಲಿ ನಾನು ಹೆಂಗೆ ಹೇಳ್ಬೇಕು ಅಂದ್ರೆ ಬೆಂಗಳೂರು ಟ್ರಾಫಿಕ್ ಇದ್ದಂಗೆ ಈಗ. ಹೌದಾ? ಒಂದೇ ಮಾತಲ್ಲಿ ಬೆಂಗಳೂರು ಟ್ರಾಫಿಕ್ ಇದು ಯೂಟ್ಯೂಬ್. ಈಗ ಈ ಕಡೆ ಜಾನಪದ ಬರ್ತಾ ಇರುತ್ತೆ, ಈ ಕಡೆ ಸಿನಿಮಾ ರೆಕಾರ್ಡು ಬರ್ತಾ ಇರುತ್ತೆ, ಈ ಕಡೆ ಕಾಮಿಡಿನೂ ಬರ್ತಾ ಇರುತ್ತೆ, ಈ ಕಡೆ ಒಂದಿಷ್ಟು ಏನೋ ಕಂಟೆಂಟ್ಗಳು ಬೇರೆ ಎಲ್ಲ ಕಂಟೆಂಟ್ಗಳು ನಡ್ಬಂದು ನನ್ನೊಂದು ಕಂಟೆಂಟು ಈ ಥರದ ಕಂಟೆಂಟ್ಗಳು ನಡ್ಬದ್ದೆ ಜನ ನಮ್ಮನ್ನು ಎಷ್ಟು ರೀಚ್ ಮಾಡಿಸ್ತಾರೆ ಅನ್ನೋದು ನನಗೆ ಫಸ್ಟ್ ನಾ ಯೂಟ್ಯೂಬ್ ಬರಬೇಕಾದ್ರೂ ಮುಂಚೆನೇ ಮಾತಾಡ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಕಷ್ಟ ಆಗತ್ತೇನೋ ಅಂದರೆ ಸ್ಪೇಸ್ ಇದೆ. ನಮ್ಮ ಮುಖ ಆಲ್ರೆಡಿ ಜನ ಗುರುತಿಸ್ಕೊಂಡಿದ್ದಾರೆ, ಕಾಮಿಡಿ ಕಿಲಾಡಿಗಳು, ಸಂಜು ಬಸಯ್ಯ, ಸಂಜು ಬಸವ್ರ ಮಿಸ್ಸಸ್ಸು, ಪಲ್ಲವಿ ಬಳ್ಳಾರಿ, ಈ ಥರ ಜನಕ್ಕೆ ಗೊತ್ತಿದೆ. ಬಟ್ ಯೂಟ್ಯೂಬ್ ಒಳಗಡೆನೆ ನಮ್ಮನ್ನು ನೋಡ್ಬೇಕಲ್ಲ ಫಾಲೋವರ್ಸ್. ಒಂದು ವಿಡಿಯೋ ಮಾಡ್ಬೇಕಾದಾಗ ಭಾಳ ಭಯ ಪಟ್ಟಿದ್ವಿ ನಾವು. ಈಗ ಇದಕ್ಕೆ ದುಡ್ಡು ಹಾಕಕತ್ತೀವ್ರಿ, ದುಡ್ಡು ಬರುತ್ತೋ ಇಲ್ಲೋ, ಸೆಕೆಂಡ್ ಟೈಮ್ ಮತ್ತು ಜನ ಅದನ್ನು ಸ್ವೀಕರಿಸ್ತಾರೋ ಇಲ್ಲೋ, ಹೆಂಗೆ ಮಾಡೋದು ಏನು ಎಂತ ಅಂತಂದು ಬಡ್ಡಿ ಬಂಗಾರಮ್ಮ ಅಂತ ಫಸ್ಟ್ ಮಾಡಿದೆ ನಾವು. ಅದನ್ನೇ ಆಗಿದ್ದಾಗಲಿ ಬರೋಣ ಏನಾಗುತ್ತೆ ಆಗಲಿ ಅಂತ ಧೈರ್ಯ ಮಾಡಿ ಶೂಟ್ ಮಾಡಿದ್ವಿ. ಮಾಡಾದ್ಮ್ಯಾಗ ರೆಸ್ಪಾನ್ಸ್ ಚೆನ್ನಾಗಿ ಬರಕತ್ತಲ್ಲ, ಅವಾಗ ಒಂದು ಧೈರ್ಯ ಸಿಕ್ತು. ಜನರು ನಮ್ಗೆ ಯೂಟ್ಯೂಬಲ್ಲಿ ನೋಡೋಕೆ ಆಸೆ ಪಡ್ತಾ ಇದ್ದಾರೆ, ನೋಡೋಕೆ ಇಷ್ಟಪಡ್ತಾರೆ. ಇದಕ್ಕಿಂತ ಅವ್ರು ನಮ್ಗೆ ಇಷ್ಟು 100K ಇಷ್ಟು ಜಲ್ದಿ ಸಬ್ಸ್ಕ್ರೈಬ್ ಆಗ್ಯಾರಂದ್ರೆ ಅವ್ರಿಗೆ ಏನಾದ್ರೂ ನಾವು ಒಳ್ಳೆ ಥರ ಕೊಡ್ಬೇಕು. ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅದಕ್ಕಿಂತ ಮೀರಿ ಹೆಚ್ಚನ್ನು ಏನಾದ್ರು ಮಾಡ್ಬೇಕು ಅವ್ರ ಸಂಬಂಧ ಅಂತಂದು ಒಂದು. ಈಗ ಇದನ್ನ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಕ್ರೇವ್ ಸ್ಟೋರಿನೂ ಮಂದಿಗೆ ಟ್ವಿಸ್ಟು ಅಥವಾ ಏನಾದರೂ ಒಂದು ಕೊಡ್ಬೇಕಂತ ಒಂದು ಪ್ಲಾನ್ ನಡೀತಿದೆ ರೀ. ಅಂದ್ರೆ ರಿಯಲ್ ಸ್ಟೋರಿ ಬೇಸ್ಡ್ ಮೇಲೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ? ಕ್ರೈಮ್ ಸ್ಟೋರಿ ಮೇಲೆ ಈಗ ಒಬ್ಬರದು ರಿಯಲ್ ಸ್ಟೋರಿ, ಈಗ ನಿಮ್ದು ಏನು ಸ್ಟೋರಿ ಇದೆ ಅಲ್ವಾ, ಪರ್ಸನಲ್ ಸ್ಟೋರಿ ಇರಲಿ ಬೇಕಾದಿಲ್ಲ, ಅದನ್ನ ತೆಗೆದು ಹೊರಗೆ ಹಾಕ್ಬೇಕಂತ ನಮ್ದು ಒಂದು ಕ್ರೇಮ್ ಇರಲಿ, ಒಟ್ಟು ಏನಾದರೂ ಇರಲಿ, ಒಟ್ಟು ಅದನ್ನೆಲ್ಲರಿಗೂ ತೋರಿಸ್ಬೇಕು, ಈ ಥರ ಆಗಿದ್ದಾವೆ, ಈ ಥರ ಇದೆ ಅಂತ ತೋರಿಸ್ಬೇಕಂತ. ಸಂಜು ಅವರೇ, ಪ್ರತಿಯೊಂದು ಪತ್ನಿಗೂ ಕೂಡ ಕನಸಿರುತ್ತೆ, ನನ್ನ ಪತಿ ಈ ಥರದ ಮನೆ ಕಟ್ಟಿಸ್ಬೇಕು, ಈ ಥರದ ಕಾರಲ್ಲಿ ಓಡಾಡಿಸ್ಬೇಕು ಅಂತ. ನಾ ಕೆಲವೊಂದು ಆ್ಯಕ್ಟರ್ಗಳದ್ದು ಹೆಸರು ಹೇಳಲ್ಲ, ನಾನು ಬಸ್ಸಲ್ಲಿ ಓಡಾಡೋಕ್ಕಾಗತ್ತಾ, ಅವನ ಜೊತೆ ಇದ್ರೆ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಕಾರ್ ಬೇಕು ನನಗೆ, ಆ ಥರದ್ದೆಲ್ಲ ಮಾತಾಡಿದ್ದಿದೆ. ಲೈಕ್ ನಿಮ್ದೇನು ಕನಸಿದೆ? ನಮ್ಗಿಬ್ರಿಗೂ ಕಾರ್ಗಿರ್ ತಗೋಬೇಕಂತ ಏನೂ ಇಲ್ರಿ, ಅತಿ ದೊಡ್ಡದು ಕನಸಲ್ಲ ಏನಿಲ್ಲ, ಒಂದು ಚಿಕ್ಕದಾಗಿ ಚೆನ್ನಾಗಿರೋದು ಮನೆ ಕಟ್ಸ್ಕೋಬೇಕು, ಆರಾಮಾಗದ್ರ ಲೈಫ್ ಎಂಜಾಯ್ ಮಾಡಬೇಕು, ಫ್ಯಾಮ್ಲಿನ ಕರ್ಕೊಂಡು ಅಷ್ಟೇ. ಅದನ್ನ ಬಿಟ್ರೆ ಯಾವುದು ಕನಸಿಲ್ಲ.
ಏನಿಲ್ಲ. ಮೂವೀಸಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಫ್ರೀ ಟೈಮ್ ಇದ್ದಾಗ? ಹಾಂ ಸರ್, ಮೂವೀಸ್ ಇದು ನಮ್ಗೆ ಅದೊಂಥರ ಕನ್ನಡ ಸಿನಿಮಾ ಬಂತಂದ್ರೆ ಫಿಕ್ಸ್ ವಾರಕ್ಕೊಮ್ಮೆ ಹೋಗಿ ಬರೋದೆ ಫ್ರೀ. ಮೈಂಡ್ ಫ್ರೆಶ್ ಆಗ್ಬೇಕಲ್ಲ ಅಂದ್ಬಿಟ್ಟು ಹೋಗೋದೊಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಬಂದ್ಬಿಡ್ತೀವಿ. ಯಾವ್ದು ನೋಡಿದ್ರಿ ರೀಸೆಂಟ್ ಮೂವಿ? ರೀಸೆಂಟ್ ಮೊನ್ನೆ ಬಗೀರ ನೋಡಿದ್ವಿ. ಅದಕ್ಕಿಂತ ಬಿಪ್ಪರು ಅದು ಕಲಿಕೆ ನೋಡಿದ್ವಿ. ಅದಾದ್ಮೇಲೆ ಇವ್ರದ್ದು ಗಣೇಶ್ ಸರ್ ನೋಡಿದ್ವಿ, ದ್ವಾಪರ ದಾಟೋತ, ಕೃಷ್ಣ ಪ್ರೇಮ ಸಖಿ ಅದು ನೋಡಿದ್ವಿ. ಆಕ್ಚುಲಿ ಇತ್ತೀಚೆಗೆ ಜೋಡಿಗಳು ಏನ್ ಮಾಡ್ತಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ರೀಲ್ಸ್ ಗಳನ್ನ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡೋದು, ರೀಲ್ಸ್ ಮಾಡೋದು. ಆ ಥರದ್ದೇನು ಪ್ಲಾನ್ ಮಾಡಿಲ್ವಾ? ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮಾಡಬೇಕು, ಇಬ್ಬರದ್ದು ಜೋಡಿ ಮುದ್ದಾಗಿದೆ ಅನ್ನೋ ಕಾರಣಕ್ಕೆ ಮಾಡ್ತೀವ್ರಿ. ಶೂಟಿಂಗ್ ಟೈಮಲ್ಲೇ ಫ್ರೀ ಇದ್ದಾಗ ಮಾಡ್ಬಿಟ್ಬಿಡ್ತೀವಿ. ಆಮೇಲೆ ಏನಾಗ್ಬಿಡುತ್ತೆ, ಎಲ್ಲಿ ಏನು ಸ್ಟೋರಿ ಒಯ್ಬೇಕು ಎಲ್ಲಿಲ್ಲ ಅದರ ಟೆನ್ಷನ್ ಇಲ್ಲಿ ಮಾಡೋಕ್ಕಾಗಲ್ಲ. ಇವ್ರು ಲಾಸ್ಟ್ ಟೈಮ್ ಬಂದು ಅವರೆಲ್ಲ ಹೋಗಿರ್ತಾರೆ, ಇವ್ರು ಇವತ್ತು ರೀಲ್ಸೇ ಮಾಡಲಿಲ್ಲ ನೋಡೋಣ, ದಿನ ಇದೇ ಆಗ್ತಿದೆ. ಮಾಡ್ತೀವಿ, ಎಲ್ಲಾನು ಮಾಡ್ಬೇಕಂತಿದೆ. ಸ್ವಲ್ಪ ಅದಕ್ಕಂತ ಟೈಮ್ ತಗೊಂಡು ಮಾಡ್ಬೇಕು. ಸಂಜು ಬಸ್ಸಿ ಅವರೇ, ಟೋಟಲ್ ನೆಟ್ವರ್ತ್ ಎಷ್ಟು ನಿಮ್ದು ಅಂತ? ಎಷ್ಟು ಕೋಟಿ ದುಡ್ದಿದ್ದೀವಿ, ಎಷ್ಟು ಕೋಟಿ ಬಾಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ದಿವಸ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಾವು ಎಷ್ಟು ದುಡಿದ್ರೆ ಏನು, ಅವರು ಕೊಟ್ಟಿರ್ತಕ್ಕಂಥ ಇದು ಆಶೀರ್ವಾದ, ಜನಗಳ ಪ್ರೀತಿ ಆಶೀರ್ವಾದ ಅಷ್ಟೇ ಸರ್. ಇಷ್ಟು ದುಡ್ದೀವಿ ಅಷ್ಟು ದುಡ್ದೀವಿ ಅನ್ನೋದಕ್ಕಿಂತನೂ ಏನೋ ದುಡಿತಾ ಇದ್ದೀವಿ ಅಷ್ಟೇ ಸರ್. ಬೆಂಗಳೂರಿಗೆ ಹೋಗೋದು ಬರೋದು ರೀಸೆಂಟ್ಲಿ ಆ ಥರದ್ದು ಏನಾದರೂ? ಈ ಸರ್ ಕಂಟಿನ್ಯೂ ಇದೆ ಸರ್. ನಾನು ಅಲ್ಲೂ ಬ್ರೇಕ್ ಆಗಿಲ್ಲ, ಎಲ್ಲೂ ಬ್ರೇಕ್ ಆಗಿಲ್ಲ. ಬಟ್ ಹಳ್ಳಿ ವಾತಾವರಣ ನನಗೆ ಇಷ್ಟ. ನನಗೊಂಥರ ಫ್ಯಾಮಿಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಕಷ್ಟ ಸರ್. ಈಗ ನಮ್ಮ ಫ್ಯಾಮಿಲಿ ಬಿಟ್ಟು ಹೋದರೆ ಅಪ್ಪನ ಕರ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ನಮ್ಮ ವೈಫ್, ನಾನು ನಮ್ಮ ಮಿಸ್ಸಸ್ಸು, ನಮ್ಮ ಜೊತೆಗೆ ಇನ್ನೊಬ್ಬರು ಬೇಕೇ ಬೇಕಾಗತ್ತೆ. ಡ್ರೈವಿಂಗ್ ಆಗಿರ್ಬೋದು, ಇನ್ನು ಮನೆಯನ್ನು ನೋಡ್ಕೊಳಕ್ಕಾಗಿರ್ಬೋದು, ಒಬ್ಬರು ಬೇಕೇ ಬೇಕಾಗತ್ತೆ. ಹಂಗಂತ ನಮ್ಮ ಅಪ್ಪರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ, ನಮ್ಮ ಅಪ್ಪರ ಕರ್ಕೊಂಡು ಹೋಗಿ ಮಮ್ಮಿನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲರೂ ಈ ಕಡೆಯಿಂದ ಮತ್ತೆ ಆ ಕಡೆ ಶಿಫ್ಟ್ ಆಗ್ಬೇಕಾಗತ್ತೆ. ಅಲ್ಲಿಯೂ ಕೊಡೋ ಪೇಮೆಂಟ್ಗೂ ಅಲ್ಲಿರೋ ಏನಂತ ಡಿಮ್ಯಾಂಡಿಗೆ, ಸ್ಪೆಷಲಿಸ್ಟಿಗೆ ಕಷ್ಟ ಬೆಂಗಳೂರು ವಾತಾವರಣದಲ್ಲಿ ಬದುಕೋದು. ಬೆಂಗಳೂರು ಎಕ್ಸ್ಪೆನ್ಸಿವ್ ಅನ್ನೋ ಕಾರಣಕ್ಕೆ ಬೇಜಾರಾಗಿದೆಯಾ, ಅಥವಾ ಲೈಕ್ ಯಾವ ಕಾರಣಕ್ಕೆ ಬೆಂಗಳೂರಿಂದ ಸಾಕಪ್ಪ ಬೆಂಗಳೂರು, ಹಳ್ಳಿಯೆಲ್ಲ ಆರಾಮಾಗಿ ನೆಮ್ಮದಿಯಾಗಿರೋಣ ಅಂತ ಆ ಥರನ ಅಂತ? ಹಂಗಲ್ಲ ಸರ್, ನಾನು ಹೇಳ್ತಿರೋದು ಈಗ ಅಲ್ಲಿ ಒಂದಿಷ್ಟು ನಮ್ಮ ಕಾಮಿಡಿ ಕಿಲಾಡಿಗಳು ಇದ್ದಾಗ ಅವರೇ ರೂಮ್ ಕೊಟ್ಟಿರೋದು, ಅಲ್ಲೇ ಇದ್ವಿ. ಅದೊಂಥರ ಲೈಫ್ ಬೇರೆ ಇತ್ತು. ಅವ್ರದ್ದೇ ರೂಮು, ಅವ್ರದ್ದೇ ಊಟ, ಚಾ ನಾಷ್ಟ, ಅಲ್ಲೇ ಇದ್ವಿ. ಅದಾದಮೇಲೆ ಒಂದು ಸತಿ ಜೋಡಿ ನಂಬರ್ 1 ನಡಿಬೇಕಾದ್ರೆ ಮನೆ ಕೇಳಕ್ಕೆ ಹೋಗಿದ್ವಿ, ಬೆಂಗಳೂರಿಗೆ ಸೆಟ್ಲ್ ಆಗೋಣ ಅಂತ. ಫಸ್ಟು ಮದುವೆ ಆದಮೇಲೆ ಬೆಂಗಳೂರಿಗೆ ಹೋಗಿದ್ವಿ ಸೆಟ್ಲ್ ಆಗೋಣ ಅಂತ. ಅಲ್ಲಿ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದಿದ್ವಿ. ಮಾತಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ಪರಿಚಯ, ಅಂದರೆ ಮನೆ ಬಾಡಿಗೆ ಜಾಸ್ತಿ ಆಗ್ತಾಯಿತ್ತು. ಇಲ್ಲಿ ನಮಗೆ ಅಲ್ಲಿ 15,000 ಇದೆ ಅಂದರೆ ಇಲ್ಲಿ ನಮಗೆ 5,000 ಲೆಕ್ಕ. ಅಲ್ಲಿ 15,000 ತಿಂಗಳ. ಏನಾದ್ರು ಫೈನಾನ್ಷಿಯಲಿ ಕಂಟಿನ್ಯೂ ಇತ್ತಂದ್ರೆ ಕೊಡ್ಬೋದು. 15ರಲ್ಲಿ 20,000 ಬಾಡಿಗೆ ತಗೋರಿ ನಡೆಯುತ್ತೆ. ಈಗ ನಮ್ಗೊಂದು ದಿನ ಪರ್ಮನೆಂಟ್ ಆಗ್ಬೇಕು ದುಡ್ಕೊಳಕ್ಕೆ ಅಂದ್ರೆ ನಮ್ಗೆ ಅಲ್ಲಿ ಮೇಂಟೈನ್ ಆಗುತ್ತೆ ಸರ್. ದುಡಕ್ಕೆ ಪರ್ಮನೆಂಟೇ ಇಲ್ಲಪ್ಪ ಅಂದ್ರೆ ಮತ್ತೆ ಇಲ್ಲಿಂದ ನಮ್ಗೆ ಈ ಕಡೆ ಸೈಡ್ ಅಂದ್ರೆ ತಿಂಗಳಿಗೆ ಒಂದರ ಫಂಕ್ಷನ್ ಇದ್ದೇ ಇರುತ್ತೆ. ಅದರಲ್ಲೇ ಜೀವನ ಹೋಗ್ಬಿಡುತ್ತೆ ನಮ್ದು ತಿಂಗಳ. ಮನೆ ಬಾಡಿಗೆ ಆಯ್ತು, ಮನೆ ಖರ್ಚಾಯ್ತು, ಒಂದು ಫಂಕ್ಷನ್ ಮಾಡಿದ್ರೆ ಸಾಕು. ಬಟ್ ಅಲ್ಲಿ ಇರ್ಬೇಕಲ್ಲ ಸರ್ ಫಂಕ್ಷನ್ಸು. ನಮ್ಗೆ ಈ ಕಡೆ ಸೈಡ್ ಆ ಕಡೆನವ್ರು ಈ ಕಡೆ ಬರ್ತಾರಂದ್ಮೇಲೆ ನಮ್ಗೆ ಈ ಕಡೆ ಸೈಡ್ ಭಾಳ ಫಂಕ್ಷನ್ಸು ಅವೆಲ್ಲ ಜಾಸ್ತಿ ಇರುತ್ತೆ. ಹಂಗೆ ಬಿಟ್ಟು ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಬೇಡ ಅಂತಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ವಿ. ಆ್ಯಕ್ಚುಲಿ ನಾವು ನಂಬಿದ ಭೂಮಿ ತಾಯಿ ನಮ್ಮ ಹುಟ್ಟೂರು ಯಾವತ್ತೂ ಕೈ ಬಿಡಲ್ಲ ಅಂತಾರೆ. ಅದು ಸತ್ಯ ಆಗಿದೆ ಅಂತ ಅನ್ಸುತ್ತೆ ನಿಮ್ಮಿಬ್ಬರ ವಿಚಾರದಲ್ಲಿ? ಸತ್ಯ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ವಾತಾವರಣ ಎಲ್ಲ ಮುರುಗೋಡು. ಅಲ್ಲಿಂದನೇ ಅಲ್ಲಿ ನಮ್ಮ ಮದುವೆ ಆದಮೇಲೆ ನಮ್ಮ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ನಮ್ಮ ವೈಫ್ ಇಬ್ಬರೇ ಮನೆ ಬೇರೆ ಮಾಡ್ಕೊಂಡಿರೋದು. ಬಿಟ್ಟರೆ ನಾವು ಫ್ಯಾಮಿಲಿಯಿಂದ ದೂರ ಇದ್ದೀವಿ. ಫ್ಯಾಮಿಲಿಯಿಂದ ಅಟ್ಯಾಚ್ಮೆಂಟ್ ಇದ್ದೇ ಇದೆ, ಯಾವತ್ತೂ ಇಲ್ಲ. ಬಟ್ ವಾತಾವರಣ ಹಳ್ಳಿ ವಾತಾವರಣ ಬೆಟ್ರು ಬದುಕಕ್ಕೆ. ಏನಿಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲಿ ಒಂದು ಏನಂತಾರೆ, ಒಂದು ತುತ್ತು ಉಣ್ಣಕ್ಕೆ ಅನ್ನ ಇಲ್ಲ ಅಂತಂದ್ರು ಬಾಜು ಮನೆಗೆ ಹೋಗಿ ಒಂದು ಸ್ವಲ್ಪ ಅನ್ನ ಕೊಡ್ರಪ್ಪ ಅಂದರು ಕೊಡ್ತಾರೆ ಇಲ್ಲಿ ಜನಗಳಿಗೆ. ಅಲ್ಲಿ ಸಿಟಿ ಲೆವೆಲ್ ಒಳಗೆ ಸ್ವಲ್ಪ ಹೊಟ್ಟೆ ಹಸಿತ್ರಿ ಒಂದು ಸ್ವಲ್ಪ ಊಟ ಕೊಡ್ರಿ ಅಂತ ಮುಂದಿನ ಮನೆಗೆ ಹೋಗೋನು ಒಂದು ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಅರ್ಥಗರ್ಭಿತ ನೋಡಿ. ಇನ್ಫ್ಯಾಕ್ಟ್ ಸಿಟಿಯಲ್ಲಿ ಮನೆಗಳನ್ನು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಪಕ್ಕದ ಮನೆಯಲ್ಲಿ ಏನಾಗ್ತಿದೆ ಒಂಚೂರು ಹುಷಾರು ತಪ್ಪಿದ್ರು ಕೇಳೋರು ಗತಿ ಇರಲ್ಲ. ಅದು ಆ್ಯಕ್ಚುಲಿ ಫ್ಯಾಕ್ಟ್. ಅದು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಅಲ್ವಾ? ಹೋಗಿ ಬಂದ್ಮೇಲೆ ಅದಕ್ಕೆ ಅರ್ಧ ಅಂಜ್ಬಿಟ್ವಿ. ಮನೆ ಬಾಡಿಗೆ ಇದೆ ತೋರಿಸ್ರಿ ಅಂತಂದ್ರೆ ಈಗಿಲ್ರಿ ಮೇಡಮ್ ಆಮೇಲೆ ಬರ್ರಿ. ರೆಸ್ಪಾನ್ಸ್ ಇಲ್ಲ ಏನು. ಹಂಗೆ ಮಾಡಿದ್ರೆ ಹೆಂಗೆ? ಇಲ್ಲೇ ನಾವು ಜಸ್ಟ್ ಹಿಂಗೆ ಹೋಗ್ತಿದ್ವಿ. ಎಲ್ಲ ಹೊಂಟ್ರಿ ಅಕ್ಕಾರ ಚಾ ಕುಡಿದ್ರಿ, ಊಟ ಆಯ್ತ್ರಿ, ಏನು ಅಡುಗೆ ಮಾಡಿರಿ ಅಂತ ಕೇಳ್ತಾರಿ ನಮ್ಮ ಕಡೆ. ಅಲ್ಲಿ
ಅಲ್ಲೇ ಹೋಗ್ತಿದ್ರೆ ಯಾರು ಮಾತಾಡ್ಸಲ್ಲ. ಈಗ ನಾವು ಆರಾಮ್ ತಪ್ಪಿ ಹೊರಗಡೆ ಒಂದಿನ ಬರ್ಲಿಲ್ಲ ಅವರೇ ಬಂದ್ಬಿಡ್ತಾರೆ ಓನರ್. ಯಾಕೆ ಪಲ್ವಿ ಹೊರಗೆ ಬಂದಿಲ್ಲ, ಏನು ಹುಷಾರಿಲ್ಲ ಅಂತ ಕೇಳಕ್ ಬಂದ್ಬಿಡ್ತಾರೆ ಏನಾರ ಆದ್ರೆ. ಈ ಹಾಟ್ಲಿ ನಮ್ಗೆ ಬೇಕು. ಅಲ್ಲಿ ಒಳಗಡೆ ಇರೋದು ಏನು ಯಾರಿಗೊಬ್ರು ಸಂಬಂಧನೇ ಇಲ್ಲಪ್ಪ ಆ ಥರ ಇದ್ರೆ ನಮ್ಗೆ ಆಗೋದೇ ಇಲ್ಲ ಬದುಕೋಕೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಕೆಲವೊಂದು ರೂಲ್ಸ್ಗಳಿದೆ. ಪೊಲೀಸರಿದ್ರೆ ಮನೆ ಕೊಡಲ್ಲ, ಅಡ್ವೊಕೇಟ್ ಇದ್ರೆ ಮನೆ ಕೊಡಲ್ಲ, ಪತ್ರಕರ್ತರಾದ್ರೆ ಮನೆ ಕೊಡಲ್ಲ, ಆರ್ಟಿಸ್ಟ್ ಆದ್ರೆ ಕೆಲವ್ರಿಗೆ ಮನೆ ಕೊಡಲ್ಲ. ಆ ಥರದ್ದು ಏನಾದ್ರು ನೋಡಿದ್ರಾ ಸಿಚುವೇಶನ್ ಅಲ್ಲಿ? ಆಗಿದೆಲ್ಲ. ಫಸ್ಟ್ ನಾನು ಹೋಗಿದ್ದು ದೀಪಾಂಜಲಿ ನಗರ. ದೀಪಾಂಜಲಿ ನಗರ ಹೋಗಿದ್ವಿ. ದೀಪಾಂಜಲಿ ನಗರ ಹೋಗಿದ್ವಿ. ಅವರು ಬ್ರಾಹ್ಮಿನ್ಸ್ ಅನ್ಸುತ್ತೆ ಮೋಸ್ಟ್ಲಿ, ಹೇಳ್ಬಾರ್ದು ನಾನು. ಹೋದ್ವಿ. ನಾಟ್ ನಾನ್ ವೆಜ್ ಅಲೌಡ್ ಅಂತ ಇತ್ತು. ಓನ್ಲಿ ವೆಜ್ ಇತ್ತು. ನಾನು ನಾನ್ ವೆಜ್ ಅದೇನು ಬೋರ್ಡ್ ನೋಡಕ್ಕೆ ಹೋಗಿಲ್ಲ ನಾನು. ಹಂಗೆ ಕೇಳಕ್ಕೆ ಹೋದ್ವಿ. ಸಹಜ ದೊಡ್ಡ ಮನೆ ಇತ್ತು. ಬಾಡಿಗೆ ರೆಂಟ್ ಗಿಂಟೆಲ್ಲ ಮಾತಾಡಿದ್ರು ಇಷ್ಟು ಇರುತ್ತೆ ಅಂತೇಳಿ ಒಂದು ಮನೇಲಿ ಮತ್ತೆ ಯಾರು ಬರೋಂಗಿಲ್ಲ, ಇಬ್ರು ಅಷ್ಟೇ ಇರ್ಬೇಕು. ಒಬ್ರು ಬಂದ್ರೆ ಹೋಗ್ಬೇಕು, ಇಷ್ಟೇ ಕಂಡೀಷನ್ ಆಗ್ತಾವ. ನಮ್ಮ ಮನೇಲಿ ಬರ್ರಿ ಅಂದ್ರೆ ಸಾಕು, ಇಡೀ ಎಲ್ಲರೂ ಬಂದ್ಬಿಡ್ತಾರೆ. ಇವ್ರು ನೋಡಿದ್ರೆ ಮನೆ ದೊಡ್ಡದಿದೆ, ಇಷ್ಟು ದೊಡ್ಡ ಮನ್ಯಾಗ ನಾವ್ ಇಬ್ರ ಹೆಂಗಿರೋದ್ರಿ ಬ್ಯಾಡ್. ಅದನ್ನು ಎಲ್ಲ ಆಗ್ಬಿಟ್ಟೈತ್ರಿ. ನಾನು ಕದ್ದು ಮುಚ್ಚಿ ತೊಗೊಂಬಂದು ನಡೀತಿತ್ತೇನ್ರಿ, ಮನ್ಯಾಗ ಮಾಡಂಗಿಲ್ಲ. ಕದ್ದು ಮುಚ್ಚಿ ತಿಂದ್ರೆ ನಡೀತಿತ್ತಿಲ್ರಿ ಅಂತ ನಾನು. ಅಲ್ಲೇನಾಕೈತಿ ಬೋರ್ಡು, ನಾಟ್ ಅಲೌಡ್, ಮುಗೀತು. ನೀವು ತಿಂದು ಬಂದರು ಕೈಕಾಲು ಮುಖ ತಗೊಂಡು ಹೋಗ್ಬೇಕು. ಕೈಕಾಲು ಮುಖ ತಗೊಂಡು ಒಳಗೆ ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲ ಅಂದರು ನಮಸ್ಕಾರ ಮಣ್ಣೆ ಬ್ಯಾಡ್ರಿ ಸರ್. ಆರ್ಟಿಸ್ಟ್ಗಳ ಜೀವನ ಹೆಂಗಂದ್ರೆ ಈ ಟೈಮಲ್ಲಿ ನಾವು ಏನು ತಿಂತೀರಿ, ಒಂದು ಚಿತ್ರಾನ್ನ ತಿರ್ತಿರ್ತೀವಿ, ಒಂದು ಬಿರಿಯಾನಿ ತಿರ್ತಿರ್ತೀವಿ. ಹಂಗಿರುತ್ತೆ ಜೀವನ. ಇವತ್ತು ನಾವು ಚಿತ್ರಾನ್ನ ತಿಂದೀವಪ್ಪ ಅಂತಂದ್ರೆ ಅದು ನಮ್ಗೆ ಬಿರಿಯಾನಿ ಇದ್ದಂಗೆ. ಅವತ್ತಿನ ದಿವಸ ಬಿರಿಯಾನಿ ತಿಂದೀವಂದ್ರೆ ಅದೇ ಚಿತ್ರಾನ್ನ ಇದ್ದಂಗೆ. ಹಿಂಗಿರುತ್ತೆ ಜೀವನ. ನಾವು ಅಂತ ಯೋಚನೆ ಮಾಡಿ ಬೇಡ ಬಿಡಿ ಸರ್ ಅಂತ ಮತ್ತೆ ಬೇರೆ ಮನೆಗೆ ಹೋದ್ವಿ. ಯಾರು ಅಂತಂದ್ರು ನಾವು ಕಲಾವಿದ್ರಿ. ಭಾಳ ಗಲೀಜು ಮಾಡ್ತೀರಿ ನೀವು, ಭಾಳ ಟೈಮ್ ಇರಲ್ಲ. ಅವರೇ ಹೇಳ್ಬಿಡ್ತಾರೆ ನಿಮ್ಗೆ ಟೈಮ್ ಇರಲ್ಲ ಸ್ವಚ್ಛ ಮಾಡಕ್ಕೆ. ಯಾವಾಗ ನೀವೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಟೈಮಾಗಿ ಸಿಗುತ್ತೆ ನಿಮಗೆ? ಆರ್ಟಿಸ್ಟು ಕ್ಲೀನ್ ಇಡೋಕ್ಕಾಗಲ್ಲ, ಮತ್ತು ಅವ್ರು ಬರ್ತಾರೆ, ನಮಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ನಮ್ಗೆ ಹುಡುಗರು ಇದ್ದಾರೆ, ಓದ್ಕೋಬೇಕು. ಒಮ್ಮೆ ನಾವಿಬ್ರು ಮಕ ನೋಡ್ತಿದ್ವಿ. ಆದ್ರೂ ಇರ್ಲಿ ಇನ್ನೊಂದೆರಡು ಮನೆ ನೋಡ್ಕೊಳ್ಬಾರ. ಅಲ್ಲೂ ಅದೇ ಕಿರಿಕಿರಿ. ಲಾಸ್ಟ್ಗೆ ಒಂದು ಮನೆ ಹೋದ್ವಿ. ಅವ್ರು ನೋಡಿ ಸರ್ 15,000 ರೂಪಾಯಿ ಬಿಟ್ಟರೆ ಮನೆ ಬಾಡಿಗೆ ಕಮ್ಮಿ ಆಗಲ್ಲ, 1 ಲಕ್ಷ ಡಿಪಾಸಿಟ್ ಕೊಡಬೇಕು. ಅದು ನೀವು ನಾಳೆ ಇರ್ತೀರ ಅಂತಂದ್ರೆ ಇವತ್ತು ಫೋನ್ಪೇಲಿ ಬಂದು ಬೀಳಬೇಕು. ಮತ್ತು ಮನೆಗೆ ತುಂಬ ಜನ ಬರೋಂಗಿಲ್ಲ, ಯಾರಾದ್ರು ಬಂದರೆ ಹೋಗ್ಬೇಕು ಅಷ್ಟೇ ಅಂದರು. ಆಯ್ತಿದು ಇದ್ದಿದ್ರಾಗೆಲ್ಲ ಒಂಚೂರು ಬೆಟರ್ ಐತಿಯಪ್ಪ ಅಂತಂದು ಊರಿಗೆ ಬಂದ್ವಿ. ಪೇಮೆಂಟ್ ಎಲ್ಲ ವಿಚಾರ ಮಾಡಬೇಕಲ್ಲ. ಈ ಶೋಗೆ ಹೋದ್ರೆ ಎಷ್ಟು ಸಿಗುತ್ತೆ, ಆ ಶೋಗೆ ಹೋದ್ರೆ ಎಷ್ಟು ಸಿಗುತ್ತೆ. ಇಲ್ಲಿ ಮನೆ ರೆಂಟ್ಗೆ 15,000 ಕಟ್ಟಿ ಡಿಪಾಸಿಟ್ 1 ಲಕ್ಷ ಕೊಟ್ಟು ನಾವಿಬ್ರು ಒಟ್ಟಿಗೆ ತಿನ್ನೋದು ಅಂತಂದು ವಿಚಾರ ಮಾಡಿ ಬೇಡಪ್ಪ ಅಂತ ಅವಾಗ ಇಲ್ಲಿ ಬೈಲಂಗೂಗೆ ಶಿಫ್ಟ್ ಆದ್ವಿ. ಅವಾಗ ನಮ್ಮ ಅಪ್ಪಾಜಿ ಬೈದಿದ್ದಷ್ಟೆ. ಅಂದರೆ ನಮ್ಮ ಭಾಷೆ ಒಳಗಡೆ ಹುಚ್ಚೊಳ ಮಗನ ಅಲ್ಲಿ 15,000 ಕೊಟ್ಟು ಅದಕ್ಕೆ ಸಾಯ್ತಿ, ಇಲ್ಲೇ ಒಂದು ದಿವ್ಸಕ್ಕೆ 15,000 ಪ್ರೋಗ್ರಾಮ್ ಸಿಗ್ತಪ್ಪ ಅದ ದೇವ್ರ. ಇಲ್ಲೇ ಅಷ್ಟು ಆಫರ್ಸ್ಗಳು ನಿನಗೆ ಅನ್ನೇ ಬರ್ದಾಗಿತ್ತು ಬರ್ತಾವೆ, ಇಲ್ಲಾಂದ್ರೆ ಇಲ್ಲ. ಯಾಕೆ ಚಿಂತೆ ಮಾಡ್ತಿ, ಹುಡ್ಸಿದ್ದೀವ್ರು ಹುಲ್ಲು ಮೇಯ್ಸೋಕ್ಕಾಗಲ್ಲ, 2 ದಿವಸ ಇರುತ್ತೆ ಯಾಕೆ ತಲೆ ಕೆಡ್ಸಂತ ಇಲ್ಲೇ ಎಲ್ಲರೂ ಮಣಿ ಮಾಡ್ಕೊಂಡು ಸಾಯಿ ಹೋಗಂದ. ಬಟ್ ನಮ್ಮ ಕಡೆಗಳಲ್ಲೆಲ್ಲ ಕಲಾವಿದರು ಅಂತಂದರೆ ಒಂದು ರೆಸ್ಪೆಕ್ಟ್ಫುಲ್ ಮ್ಯಾನರಲ್ಲಿ ನೋಡ್ತೀವಿ. ಗಲೀಜು ಮಾಡ್ತೀರಿ, ಅದೆಲ್ಲ ಎಂಥ ಅಸಹ್ಯ ಬೆಂಗಳೂರಲ್ಲಿ. ಇಲ್ಲ ಅನುಭವ ಆಗಿದ್ದು ನಾನು ಹೇಳ್ತದೀನಿ. ಯಾವ ಕಲಾವಿದರು ಮಾಡಿದಾರೋ ಅಥವಾ ಅವ್ರ ಮನೆಗೆ ಬಂದವ್ರು ಆ ಥರ ಹೂವೇ ಇದೆಯೋ ಏನು ನಂಗೆ ಗೊತ್ತಿಲ್ಲ. ನಾವು ಹೋದಾಗ ಆ ಥರ ರೆಸ್ಪಾನ್ಸ್ ಬಂತು, ಇರ್ಬೋದು ಬಿಡಿ ಅಂತ ಸುಮ್ಮನೆ ಅವ್ರಷ್ಟೇ. ಯಾರಿಗಾದ್ರೂ ಸ್ವಂತ ಮನೆ ಇದೆಯಪ್ಪ, ಇವ್ರು ಕ್ಲೀನ್ ಇಟ್ಕೊಂತಾರೋ ಇಲ್ಲೋ, ಟೈಮ್ ಸಿಗುತ್ತೋ ಇಲ್ಲೋ, ಕಂಟಿನ್ಯೂ ಶೂಟಿಂಗ್ ಅಂತ ಹೋಗಿರ್ತಾರೆ, ಅವರು ವಿಚಾರ ಮಾಡೋರಲ್ಲ. ಸ್ವಂತ ಮನೆ ಇದ್ದವ್ರಿಗೆ ಅದು ವಿಚಾರ ಬರುತ್ತೆ. ನಾವು ಹೋಗಿ ಇನ್ನೊಬ್ರ ಮನೇಲಿ ನಮ್ಗೇನಾದ್ರು ನೋಡಿ ಹೆಂಗಂತಾರ ಅನ್ಸುತ್ತೆ. ಬಟ್ ಅವ್ರ ಮನೆ ಅವ್ರಿಗೆ ಇರ್ಬೇಕಲ್ಲ, ಅದು ನಮ್ಗೆ ನೋಡಿದ್ರೆ ಗೊತ್ತಿರುತ್ತೆ ಅವ್ರು ಕ್ಲೀನ್ ಆಗಿಡ್ತಾರೆ ಅನಿಸ್ತಾರಪ್ಪ ಅಂತ. ಅವ್ರಿಗೆಲ್ಲಿ ಗೊತ್ತಾಗ್ಬೇಕು ನಾವು ಹೆಂಗಿಡ್ತೀವಿ ಅಂತ. ಈಗ ಒಂದು ಫಟಾಫಟ್ ರೌಂಡ್ ಮಾಡ್ತೀನಿ. ನಿಮ್ಮ ಮೊಬೈಲಲ್ಲಿ ಅವ್ರ ಹೆಸರನ್ನ ಏನು ಸೇವ್ ಮಾಡಿದ್ದೀರಿ, ನಿಮ್ಮ ಮೊಬೈಲಲ್ಲಿ ಇವ್ರ ಹೆಸರನ್ನ ಏನಂತ ಸೇವ್ ಮಾಡಿದ್ದೀರಿ ಅಂತ? ನನ್ನ ಮೊಬೈಲಲ್ಲಿ ನಾನು ಮೈ ಲವ್ಲಿ ವೈಫ್, ಮೈ ಲೈಫ್ ಲೈನ್, ಮೈ ಕ್ಯೂಟ್ ಹಸ್ಬೆಂಡ್. ಇವ್ರ ನಂಬರ್ ಬೈ ಹತ್ತಿದೆಯಾ? ಕಂಟಿನ್ಯೂ ಕಾಲ್ ಬಂದ್ಬಿಡುತ್ತೆ. ಲಾಸ್ಟ್ ನಂಬರ್ ಹೇಳ್ಬಿಡ್ತೀನಿ. ಲಾಸ್ಟ್ ನಂಬರ್ 4003 117716. ಸಂಜು ಬಸಿಯಾ ನಂಬರ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ. ಫುಲ್ ಪ್ರೋಗ್ರಾಮ್ ನೋಡಿ. ಏನು ಬೇಜಾರಿಲ್ಲ ಸರ್, ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀನಿ. ಅವರು ಇಲ್ಲ ಅಂತವ್ರು ಕಾಲ್ ಬರ್ತಾನೆ ಇರ್ತಾರೆ. ಯಾರಾದ್ರೂ ದಿನಕ್ಕೆ 2 ಕಾಲ್ ಫಿಕ್ಸ್. ಸರ್ ನಿಮ್ಮ ಮೊಬೈಲ್ ಬನ್ನಿ ಸರ್, ನಾನು
ಅಂತ ಫೋನ್ ಹಚ್ಚಾರ. ಹೌದೇನ್ರಿ ಸರ್, ಇವ್ ಅವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ ಇವ್ರು? ಸುಮ್ಮಿರಿ, ಯಾಕೆ ಕಾಡಿಸ್ತಿರೋರು? ನನಗೆ ಕಾಡ್ಸಕ್ಕಂತ ಹಚ್ಚಾರ, ನಾನು ಕಾಡಿಸ್ತೀನಿ ಅಂದ್ರೆ 1 hour ಮಾತಾಡ್ತಾರೆ ಅವ್ರ ಜೋಡಿ. 1 hour ರಾಂಗ್ ನಂಬರ್ ಬಂದವ್ರ ಜೋಡಿ 1 hour ಕಾಲಲ್ಲಿ ಮಾತಾಡ್ತಾರೆ. ಅವ್ರು ಈ ಮನುಷ್ಯಾಗ ಯಾಕೆ ಫೋನ್ ಮಾಡಿದ್ದಪ್ಪ ತೂ ಅಂದಿರ್ಬೇಕು, ಅಲ್ಲಿವರೆಗೂ ಮಾತಾಡ್ತಾರೆ. ಅಮೇಝಿಂಗ್. ಓಕೆ, ಬೇಗ ಮುನಿಸ್ಕೊಳ್ಳೋದು ಯಾರು, ಬೇಗ ಕನ್ವೆ ಮಾಡಿಸೋದು ಯಾರು ಅಂತ? ನಾನು ಮುನಿಸ್ಕೊಳ್ಳೋದು, ಅವ್ರು ಕನ್ವೆ ಮಾಡೋದು. ಏನಕ್ಕೆ ಮುನಿಸ್ಕೊತಾರೆ ಜಾಸ್ತಿ? ಇಲ್ಲ ಅಂದರೆ ಅವಳಿಗೆ ವರ್ಕ್ ಜಾಸ್ತಿ ಆಗಿರುತ್ತೆ, ಅದು ಹೇಳೋಕ್ಕಾಗಲ್ಲ. ಮನೆ ಕೆಲಸ ಯಾವುದು ಇದು ಹೇಳೋಕ್ಕಾಗಲ್ಲ. ಹೇಳಿದ್ರೆ ನೀನು ಹಣೆ ಬರೋ ಅಂತನೆ, ನಿನಗೆ ಯಾರು ತೊಳಿ ಅಂದರು, ನಿನಗೆ ಯಾರು ಮಾಡಂದ್ರು, ಇನ್ನೊಂದು ತಾಸು ಬಿಟ್ಟು ಮಾಡಿದ್ರೆ ಆರಾಮ್ಸೆ ಮಾಡ್ತೀನಿ, ಈ ಥರ ನಾ ಬೈತೀನಿ. ಹೇಳೋಕ್ಕಾಗಲ್ಲ, ಅದು ಸಿಟ್ಟಿಂದ ತೀರಿಸ್ಕೋಬೇಕಲ್ಲ. ನಾ ಅದನ್ನು ಮಾಡಲಿಲ್ಲ, ನೀ ಅದನ್ನು ಮಾಡಿಲ್ಲ, ನಾ ಹೇಳಿದ್ನಿಲ್ಲ. ಓಕೆ, ತರಕಾರಿ ತರೋದಕ್ಕೆ ಹೋದಾಗ ಬಾರ್ಗೇನಿಂಗ್ ಮಾಡ್ತಾರಾ ಅಥವಾ ಹೇಳಿದಷ್ಟು ಕೊಟ್ಬಿಟ್ಟು ಬಂದ್ಬಿಡ್ತಾರ ಅಂತ? ಹೇಳಿದಷ್ಟು ಕೊಟ್ಬಿಡ್ತಾರೆ, ನಾನು ಕೊಡಂಗಿಲ್ಲ. ಯಾಕಣ್ಣ ಇಷ್ಟು ರೇಟ್ ಯಾಕೆ, ಮೊನ್ನೆ ಹೋದ್ವಾರ ಇಷ್ಟು ರೇಟ್ ಇರಲಿಲ್ಲ ಅಂತ ಕೇಳ್ತೀನಿ. ಅವ್ರು ಹಿಂಗೆ ನೋಡ್ತಿರ್ತಾರೆ, ಇಲ್ಲಕ್ಕ ಎಲ್ಲ ಹೆಚ್ಚಾಗ್ಬಿಟ್ಟೈತೆ ಅಂದ್ರೆ ಅವ್ರ ತಲೆಲೇನು ಸೆಲೆಬ್ರಿಟಿ ಯಾವ್ದಾರ ಬಂದು ನಮಗೆ ಕಂಜೂಸ್ತನ ಮಾಡ್ತಾರೆ ಅಂತ ಅವರು ಹೇಳಲ್ಲ. ಅವ್ರ ಎಕ್ಸ್ಪ್ರೆಷನಲ್ಲಿ ನಾವು ತಿಳ್ಕೊಂಬಿಡ್ಬೇಕು. ತಿಳ್ಕೊಳ್ರಿ, ನಮಗೂ ಯಾಕೆ, ನಮ್ದು ದುಡಿಮೆ ಕಮ್ಮಿ ಇರುತ್ತೆ, ಅದ್ರಾಗ ಉಳಿಸ್ಕೋಬೇಕು ನಾವು ಅಂತ ನಾವು ಆದ್ರೆ ಒಂದ್ಸಲ ಕೊಟ್ಟು ಬಂದಿರ್ತೀವಿ. ಬಟ್ ಇವ್ರು ಅವ್ರು 100 ರೂಪಾಯಿ ಕಿಲೋ ಅಂದ್ರೆ ಹಾಕೋಣ 1 kg ಹಾಕು. ನಾವು ಫೋನ್ 10 ಫೋನ್ ಹಚ್ತಾರೆ, ಒಂದು ತರಕಾರಿ ತರಕ್ಕೆ ಕಳಿಸಿದ್ರೆ 10 ಫೋನ್ ಬರುತ್ತೆ. ಅಮ್ಮ ಉಳ್ಳಾಗಡ್ಡಿ ತಗೊಂಡೆ, ಅಣ್ಣ ಉಳ್ಳಾಗಡ್ಡಿ 1 kg ಅಂತ ಕಟ್ ಮಾಡ್ತಾರೆ. ಮತ್ತೇನು ತಗೋಬೇಕು? ಟಮಾಟೊ ಹಣ್ಣು ಅರ್ಧ kg ಮತ್ತೆ ಕಟ್ ಮಾಡಿ ಮತ್ತೆ ತಗೋಬೇಕು. 10 ಫೋನು ಇವ್ರಿಗೆ ಫೋನ್ ಮಾಡೋದಕ್ಕಿಂತ 10 ಫೋನು. ಈಗ ನೋಡ್ರಿ, ಟೊಮಾಟೊ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಇವರು 3 ಐಟಮ್ಸ್ ಇಲ್ಲಿ ಹೇಳಿರ್ತಾರೆ ಮನೆ ಒಳಗೆ. ಅಲ್ಲಿ ಹೋಗಿರ್ತೀವಿ, ಅಲ್ಲಿ ಹೋದ ತಕ್ಷಣ ಏನೇನಿತ್ತು, ಸಂತಿ ಪ್ಯಾಟಿ ಎಲ್ಲ ಹೇಳ್ಕೊಂಡು ಕುಂಟ್ಲೇನ. ಅಲ್ಲಿ ಮೆಣಸಿನ್ಕಾಯಿ ಇತ್ತು, ಉಳ್ಳಾಗಡ್ಡಿ ಇತ್ತು, ಬದ್ನೆಕಾಯಿ ಇತ್ತು, ಆಮೇಲೆ ಆಲೂಗಡ್ಡೆ ಇದ್ದು, ಆಮೇಲೆ ಹೂಕೋಸು ಇದ್ದು, ಎಲ್ಲ ಹೇಳ್ಕೊಂಡು ಕುಂಡ್ರಲೇ. ಇಲ್ಲ, ಫೋನ್ ಮಾಡ್ತೀನಿ, ಏನೇನು ತೊಂಬರು ಫಸ್ಟಿಗೆ ಕೇಳಿರ್ತೀನಿ, ಏನೇನು ಐಟಮ್ಸ್. ಒಂದೇ ಸಲ ಕೇಳ್ಬೇಕಲ್ಲ, ಕಟ್ ಮಾಡಿ ಏನಕ್ಕೆ 3 ಸಲ ಕಾಲ್ ಮಾಡ್ಬೇಕು ಹೇಳ್ರಿ? ಕಟ್ ಮಾಡಿ ಏನೇನು 3 ಸಲ, ಅವ್ನು ಪಾಪ ಅದು ಕನ್ಫ್ಯೂಸ್ ಆಗಬಾರ್ದು ಅವಂಗೂ. ಈ ಒಂದು ಐಟಮ್ಸ್ ಹೇಳಿದ್ದು ಹಾಕಬೇಕಂದ್ರೆ ಒಂದು ಮಿನಿಮಮ್ ನೀವು ನೆನಪಾರಿರ್ತೀರಿ, ಅದಕ್ಕೆ ಒಳ್ಳೆ ಕಾಲ್ ಮಾಡಿ ಕೇಳ್ತೀರಿ. ತುಂಬ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ನೋಡಿ, ಈ ಕಡೆ ಕಿಚನ್ ಕಾಣಿಸ್ತಾ ಇದೆ ರೈಟ್ ಸೈಡಲ್ಲಿ. ಯಾವಾಗಾದರೂ ನಿಮಗೋಸ್ಕರ ಪ್ರೀತಿಯಿಂದ ಏನಾದರೂ ಮಾಡಿಕೊಟ್ಟಿದ್ದುಂಟಾ? ಟೀ ಅದು ಒಂದೇ ಅವ್ರಿಗೆ ಬರೋದು. ಟೀ ಬಿಟ್ರೆ ಬಿಸಿನೀರು ಕಾಸು ಕೊಡ್ತಾರೆ ಅಷ್ಟೇ, ಅದು ನೆಗಡಿ ಬಂದಾಗ. ಬೇರೇನು ಮಾಡ್ಕೊಡಲ್ರಿ? ಶರ್ಬತ್ ಮಾಡಿನ್ರಿ, ಅವಕ್ಕೆ ಗೊತ್ತಿಲ್ಲ ಅದು. ಶರ್ಬತ್ ಅಂದ್ರೆ ಮಾಡಿದ್ರಿ ಅಷ್ಟೇ. ಈ 3 ಐಟಮ್ಸ್ ಬಿಟ್ರೆ ಮತ್ತೇನು ಮಾಡಿರಿ? ನಾವು ನೀರಾಗಿಂದ ಅಷ್ಟೇ ಮಾಡೋಣ, ನೀರು ಬಿಟ್ಟು ಹೊರಗೆ ಬರೋದಿಲ್ಲ. ನಾನು ನೀರಾಗಿಂದ ಅಷ್ಟೇ. ಏನು ಹಾಕ್ಬೇಕು? 3 ಐಟಮ್ಸ್ ಹಾಕಿರ್ಬೇಕು. ಚಾಕ್ ಏನು ಬೇಕು? ಚಹಾ ಪುಡಿ, ಸಕ್ಕರೆ, ಹಾಲು, 3 ಐಟಮ್ಸು ಮುಗೀತು. ಬೇರೆ ಐಟಮ್ಸ್ ಹಾಕಲ್ಲ, ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಹೇಳ್ಕೊಡ್ಲಿಲ್ವಾ? ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಳ್ರಿ, ನಮ್ಮ ಮನೆಗೆ ಲೇಟಾಗಿ ಬರೋವಾಗ ಅಡುಗೆ ಮಾಡ್ಕೊಡಿ ಅಂತ. ಅಲ್ಲಿ ಬಂದು ನಿಂದ್ರೋದ ಸಾಧ್ಯನೇ ಇಲ್ಲ. ಅಯ್ಯೋ, ಜೊಮ್ಯಾಟೊ ಫುಲ್ ಸ್ಪೀಡ್ ಸರ್. ಉತ್ತರ ಕರ್ನಾಟಕ ಏನಂತ ತಿಳ್ಕೊಂಡ್ರಿ ಸರ್ ನೀವು? ಫುಲ್ಲು ಜೊಮ್ಯಾಟೊ. ಮಾಡೋಣ ಅಂದ್ರೆ ಆ ಕಡೆ ಹೋದವ್ರೆ ಆರ್ಡರ್ ಹಾಕ್ಬಿಟ್ಟಿರ್ತಾರೆ ಏನಾದ್ರು. ಅವ್ರು ಬಂದಾಗ ಯಾವಾಗ ಹಾಕಿದ್ರಿ ಆರ್ಡರ್? ಆಗ ಹಾಕಿನ. ಅಲ್ಲ, ಬೆಂಗಳೂರಿಂದ ಒಂದು 70-80 ಕಿಲೋಮೀಟರ್ಸ್ ಯಾವುದೋ ಒಂದು ಹಳ್ಳಿ ಇದೆಯಲ್ಲ, ನಾವೆಲ್ಲೋ ಹೋಗಿದ್ವಲ್ಲ, ಅಲ್ಲಿ ಆನ್ಲೈನ್ ಝೊಮ್ಯಾಟೊ ನೋಡ್ತೀವಿ, ಝೊಮ್ಯಾಟೊ ಸರ್ವಿಸೇ ಇಲ್ಲ ಅಲ್ಲಿ. ಬಟ್ ಇಲ್ಲಿ ಝೊಮ್ಯಾಟೊ ಇದೆಯಾ ಅಂತ. ಇಲ್ಲಿ ಇದೆ. ಆಲ್ಮೋಸ್ಟ್ ಈಗ ಉತ್ತರ ಕರ್ನಾಟಕ ಕವರ್ ಆಗ್ಬಿಟ್ಟಿದೆ ಸರ್. ಬೆಳಗಾಮಂತಿ ಫಾಸ್ಟ್ ಇದೆ, ಬೆಳಗಾಂ ಸ್ಪೀಡು. ಬಿಜಾಪುರ ಫಾಸ್ಟ್ ಇದೆ, ಜಮಖಂಡಿ ಸ್ಪೀಡ್ ಇದೆ. ಅದನ್ನ ಬಿಟ್ಟರೆ ಧಾರವಾಡ, ಹುಬ್ಳಿ ಅಂತ ಹೇಳೋಕ್ಕಾಗಲ್ಲ, ಅದು ಹೆವಿ ಸ್ಪೀಡ್ ಇದೆ. ಅದು ಛೋಟಾ ಬಾಂಬೆ ಇದ್ದಂಗೆ, ಅದು ಹುಬ್ಳಿ ಧಾರವಾಡ ಆ ಥರ ಹೆವಿ ಸ್ಪೀಡ್ ಇದೆ. ಇಲ್ಲಿ ಬೆಳಗಾಂ ಸ್ಪೀಡ್ ಇದೆ. ಬಿಟ್ಟರೆ ಬೈಲಹೊಂಗಲ ಇವಾಗ ಕವರ್ ಆಗ್ತಾ ಇದೆ. 2 ತಿಂಗಳಾಯ್ತು ಇಲ್ಲಿ ಸ್ಟಾರ್ಟ್ ಆಗಿ ಝೊಮ್ಯಾಟೊ. ಆಗಿದೆ, ಬಟ್ ಆಗಿದೆ, ಕವರ್ ಆಗಿದೆ ಆಲ್ಮೋಸ್ಟ್. ಓಕೆ, ಇನ್ಫ್ಯಾಕ್ಟ್ ನಾನು ಈ ಪ್ರಶ್ನೆ ಕೇಳಲೇಬೇಕು. ಡಿ ಬಾಸ್ ಅಂತಹ ಒಂದು ಶಕ್ತಿ ಹೊರಗಡೆ ಇದ್ದರೆ ನಿಮ್ಮಂಥ ಪ್ರತಿಭೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಅವರು ಹೊರಗಡೆ ಇದ್ದಾಗ ಆಗ್ತಾ ಇದ್ದಂತಹ ಅನುಕೂಲ, ಈಗ ಪ್ರೆಸೆಂಟ್ ಇರುವಂತಹ ಸಿನಾರಿಯೋ ಬಗ್ಗೆ ಏನು ಹೇಳ್ತೀರಿ ಅಂತ? ಅಂದರೆ ಸರ್, ಒಂದಿಷ್ಟು ಜನ, ನಾನು ಕೆಟ್ಟದಾಗಿ ಹೇಳ್ತೀನಿ ಅಂತ ಒಳ್ಳೇದನ್ನಂತಲ್ಲ, ಅವರು ಇದ್ದಾಗ ಒಂದಿಷ್ಟು ಜನಕ್ಕೆ ಅಂದರೆ ಈಗ ಅವ್ರು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಟೆಕ್ನಿಷಿಯನ್ಸು,
ಎಷ್ಟು ಡಿಪಾರ್ಟ್ಮೆಂಟ್ ಇತ್ತು ಅವರು ದಿನನಿತ್ಯ ಕೆಲಸ ಮಾಡ್ತಾಯಿದ್ರು. ಈಗ ಅವರು ಒಳಗೆ ಹೋಗಿದ್ದಾರೆ ಅಂದ ತಕ್ಷಣ ಅನಿವಾರ್ಯ. ಬೇರೆ ಸಿನಿಮಾಗಳ ಆಫರ್ ಬಂತು ಅಂದ್ರೆ ಅಲ್ಲಿ ಹೋಗ್ತಾರೆ ಟೆಕ್ನಿಷಿಯನ್ಸು, ಬಿಟ್ಟರೆ ಯಾವುದಿಲ್ಲ, ಅವ್ರ ಮನೇಲಿ ಇರಬೇಕಾಗತ್ತೆ. ಅದನ್ನು ಬಿಟ್ಟರೆ ಆರ್ಟಿಸ್ಟ್ಗಳು ಆ ಸಿನಿಮಾಕ್ಕೆ ಎಷ್ಟು ಜನ ಆರ್ಟಿಸ್ಟ್ಗಳು ಬೇಕಾಗಿತ್ತು ಅವ್ರಿಗೂ ದಿನನಿತ್ಯ ಕಾರ್ಯ ಇರ್ತಿತ್ತು, ಅದು ಲಾಸ್ ಆಗುತ್ತೆ. ಅದನ್ನು ಬಿಟ್ಟರೆ ಒಂದಿಷ್ಟು ಜನ ಈಗ ನಾವು ಸಿನಿಮಾ ಇಂಡಸ್ಟ್ರಿಯಿಂದ ನಡೆಯುತ್ತೆ ಹೌದಾ. ನಾವು ಅವ್ರು ಹೆಚ್ಚಿನವರು ಒಳಗೆ ಹೋಗ್ಬಿಟ್ಟಾರ ಅಂದ ತಕ್ಷಣ ಇವತ್ತಿನ ಸಿನಿಮಾ ಇಂಡಸ್ಟ್ರಿ ನಿಂತಿಲ್ಲ. ನನಗೆ ದುಃಖ ಆಗೋದು ಅದೇ, ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ 1 ದಿವಸ ಅಥವಾ 2 ದಿವಸ ಅಷ್ಟೇ ಬಿಟ್ಟರು ಶೂಟಿಂಗ್ ಮಾಡೋದು. ಬಿಟ್ಟರೆ ಮತ್ತು ರೆಗ್ಯುಲರಾಗಿ ಅವರು ಸಿನಿಮಾ ಇಂಡಸ್ಟ್ರಿ ಅವ್ರು ಹೆಂಗೆ ನಡೆಸ್ಕೊಂಡೋದ್ರು ಹಂಗೆ ಯಾರು ಹೋದ್ರು ಸತ್ರು ಅಮಾಶಿ ನಿಲ್ಲಲ್ಲ ಅಂತಾರಲ್ಲ, ಹಂಗೆ ಯಾರು ಹೋದ್ರು ಕೂಡ ಈ ಸಿನಿಮಾ ಇಂಡಸ್ಟ್ರಿ ನಿಲ್ಲಲ್ಲ. ಬಟ್ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಅವ್ರದ್ದೇ ಆದಂಥ ಒಂದಿಷ್ಟು ಫ್ಯಾನ್ಸ್ ಬೆಂಬಲ ಇತ್ತಲ್ಲ, ಅದು ಒಂದು ಸ್ವಲ್ಪ ಎಲ್ಲೋ ಹೊಡ್ತಾ ಕೊಡುತ್ತೆ ಅಂತ ಅಷ್ಟೇ ಸರ್. ಈ ಡೆವಿಲ್ ಮಾಡ್ತಾಯಿದ್ರು, ಡೆವಿಲಲ್ಲಿ ಎಷ್ಟು ಜನ ಕಲಾವಿದರು, ಎಷ್ಟು ಜನ ಟೆಕ್ನಿಷಿಯನ್ಸು, ಎಷ್ಟು ಜನ ವರ್ಕ್ ಮಾಡ್ತಾಯಿದ್ರು, ಅವ್ರು ಎಷ್ಟಿಗೂ ವರ್ಕ್ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅದು ಹೊಸ ಸಿನಿಮಾ ಆಫರ್ ಅದು ಬರೋಕ್ಕಿಂತ ಮುಂಚೆ ಅವ್ರು ಅಕಸ್ಮಾತ್ ಬಂದಾದ್ಮೇಲೆ ಮತ್ತೆ ರಿಕವರಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಆ ಸಿನಿಮಾ ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗಿದೆಯೋ. ಮುಂಚಿತವಾಗಿ 2 ಶೆಡ್ಯೂಲೇನೋ ಸ್ಟಾರ್ಟ್ ಮಾಡಿದ್ರು, 2 ಶೆಡ್ಯೂಲ್ ಆದರೂ ಅವ್ರಿಗೆ ಎಷ್ಟು ಲಾಸ್ ಆಗಿದೆಯೋ. ಆ ಡೈರೆಕ್ಟ್ರ್ ಎಷ್ಟು ನೊಂದ್ಕೊತಾ ಇದ್ದಾರೋ, ನಾವೊಂದು ಕತೆ ಮಾಡಿದ್ದೆ, ಆ ಕತೆ ಅರ್ಧಕ್ಕೆ ನಿಂತೋಯ್ತಪ್ಪ, ಇದು ಅವರು ಅದು ಒಂದು ತಪ್ಪು ಅಥವಾ ಅದು ಕರೆಕ್ಟು ಅಥವಾ ಅದು ಏನು ಸತ್ಯ ಆಯಿತು ಗೊತ್ತಿಲ್ಲ. ಅದೇನು ಅಂತಾರಲ್ಲ, ಗಂಡು ಟೈಮ್ ಇದ್ದಾಗ ಯಾರಪ್ಪಂದು ಏನಂತಾರಲ್ಲ, ಹಂಗಾದ್ರೆ ಆ ದೇವರು ಕಣ್ಣು ಬಿಟ್ಟದ್ರೆ ಮುಗಿದೋಯ್ತು. ಯಾವ ಟೈಮದಲ್ಲಿದ್ದರೂ ಕೂಡ ಇನ್ನು ಯಾರು ಏನು ಮಾಡಿದ್ರು ತಡೆಯೋಕ್ಕಾಗಲ್ಲ. ಹಂಗೆ ಸರ್. ಇನ್ಫ್ಯಾಕ್ಟ್ ನಾವು ಈ ಹಿಂದೆ 3 ವರ್ಷಗಳ ಹಿಂದೆ ತುಂಬ ಕಂಟೆಂಟ್ ಮಾತಾಡಿದ್ದೀವಿ ನಿಮ್ಮ ಲೈಫ್ ಬಗ್ಗೆ, ಹೇಗೆ ಏನು ಎತ್ತಾ ಅಂತ. ಈಗ ಮಾತಾಡೋದಾದರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನೆಲ್ಲ ಬಕೆಟ್ ಲಿಸ್ಟಲ್ಲಿದೆ ಅಂತ. ಪ್ರಾಜೆಕ್ಟ್ಗಳಂತಂದರೆ ಸರ್, ನಾನು ಜಾಸ್ತಿ ಆ ಕಡೆಗೆ ನಾ ಹೇಳ್ದಂಗೆ ಇಲ್ಲಿಂದ ನನ್ನಲ್ಲಿ ಕರೆಸ್ತಾರೆ ಅಂತಂದರೆ ಸ್ವಲ್ಪ ಬಜೆಟ್ ಹೆವಿ ಆಗಿಬಿಡುತ್ತೆ. ಈಗ ನಂದು ಒಂದು ಪ್ರೊಫೆಷ್ನಲ್ ಪೇಮೆಂಟ್ ಎಷ್ಟಿದೆ, 10,000 ನನ್ನ ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋಣ. ನನಗೆ 10,000 ಕೊಟ್ಟು ವಾಪಸ್ ರೂಮ್ ಮಾಡಿ ಅಲ್ಲಿ ಸಿನಿಮಾ ಶೂಟಿಂಗ್ ಕರೆಸಿ ನನ್ನ ಯೂಸ್ ಮಾಡೋ ಬದಲು ಅಲ್ಲಿ ಯಾರಾದ್ರೂ ಲೋಕಲ್ ಇದ್ದೇ ಇರ್ತಾರೆ, ಅವ್ರಿಗೆ ಒಂದು ಪೇಮೆಂಟ್ ವಿಚಾರ ಪಾಪ ಬೆಂಗಳೂರಲ್ಲಿ ಹೇಳಿದ್ನಲ್ಲ, ಜೀವನ ಈಗ ನಡಿಬೇಕಂದ್ರೆ 2,000-3,000ಕ್ಕೂ ಜೀವನ ನಡೆಸಲೇಬೇಕಾಗತ್ತೆ. ಅವ್ರು ಕಮ್ಮಿ ಪೇಮೆಂಟ್ಗೆ ಹೋಗೋರು, ನಾನು ಜಾಸ್ತಿ ಪೇಮೆಂಟ್ ಅವರು ಹಾಳು ಮಾಡ್ಕೊಂಡ್ರು, ನನ್ನ ಮಾರ್ಕೆಟ್ ಮುರಿದ್ರು, ನನ್ನ ಸಿನಿಮಾ ಕಸ್ಕೊಂಡ್ರು ಅಂತ ನಾನು ಹೇಳೋಕ್ಕೂ ಆಗಲ್ಲ ಅಲ್ವಾ. ಅವರು ಅಲ್ಲಿ 3,000 ಅಂತಂದರೆ ಅವ್ರಿಗೆ ಅದು 30,000 ಇದ್ದಂಗೆ ಪರ್ ಡೇ. ನಾನು ಇಲ್ಲಿಂದ ಅಲ್ಲಿ ಹೋಗ್ತೀನಿ ಅಂದ್ರೆ ನನಗೆ 10,000ನೂ ಕಮ್ಮಿನೇ. ನಾನು ಅಲ್ಲೇ ಅಕಸ್ಮಾತ್ ಅದೇ ಬೆಂಗಳೂರಲ್ಲಿ ಇದ್ದೆ ಅಂತಂದ್ರೆ ಅದು 3,000 ನನಗೆ 30,000 ಇದ್ದಂಗೆ ಸರ್. ಹಿಂಗಾಗಿ ನಾನು ಈ ಕಡೆಯಿಂದ ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇರೋದ್ರಿಂದನೇ ಸಿನಿಮಾಗಳು ನನಗೀಗ ಯಾವುದು ನಾನು ಆಫರ್ಗಳು ಜಾಸ್ತಿ ಒಪ್ಕೊಂಡಿಲ್ಲ, ಪೆಂಡಿಂಗಲ್ಲಿ ಇರೋದ್ರಿಂದ. ಯಾಕಂದರೆ ಪೇಮೆಂಟೇ ಜಾಸ್ತಿ ಆಗ್ಬಿಡುತ್ತೆ. ನಿಮಗೆ ಬರೋ ಹೋಗೋ ಖರ್ಚು ಕೊಟ್ಟು ಆಮೇಲೆ ನಿಮಗೆ ರೂಮ್ ಮಾಡಿಕೊಟ್ಟು ಪೇಮೆಂಟ್ ಕಮ್ಮಿ ತೊಗೊಳ್ಳಿಲ್ಲ ಅಂತಂದರೆ ಎಲ್ಲ ಖರ್ಚು ನೋಡ್ಕೊತೀವಿ ಅಂತಾರೆ. ಸೀರಿಯಲಲ್ಲಿ ಅಷ್ಟು ಬಜೆಟ್ ಬೀಳಲ್ಲ. ಹೀಗಾಗಿ ನಾವು ಆ ಕಡೆಯಿಂದ ಹೋಗಲಿ, ದೇವ್ರು ಯಾವಾಗ ಯಾವ ಸಿನಿಮಾ ಕೂಡಿಸ್ಕೊಡ್ತಾರೆ ಮಾಡೋಣ. ನಮಗಂತೆ ಅನಿಸಿದ್ದೇನು ಸರ್, ಬಾಸ್ ಕೈ ಬಿಡಲ್ಲ. ವರ್ಷದಲ್ಲೇ ಒಂದು 2-3 ವರ್ಷದಲ್ಲಿ ಒಂದು ಸಿನಿಮಾ ಅಂತ ನಾವು ಮಾಡ್ತೀನಿ, ಅದು ನಂಬಿಕೆ ಇದೆ. ಬಟ್ ದೇವ್ರು ಏನು ಅವಸ್ಥಾನೂ ಗೊತ್ತಿಲ್ಲ. ಇವಾಗಂತೂ ನಾವು ಈ ಕಡೆನೇ ಜಾಸ್ತಿ ಒತ್ತು ಕೊಡ್ತಾ ಇರೋದು, ಅಂದರೆ ಈ ಚಾನಲ್ಗೆ, ಆಮೇಲೆ ಒಂದಿಷ್ಟು ನಮ್ಮ ಪರ್ಸ್ನಲ್ ಕೆಲಸಕ್ಕೆ ಈ ಕಡೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಆ ಕಡೆಗೆ ಇನ್ನೂ ಆ ಕಡೆಗೆ ಯಾವುದು ಕೆಲಸ ಇಲ್ಲ. ಯಾಕೆಂತಂದರೆ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಾವು ಒಂದು ದಿನ ಅಥವಾ ಒಂದು ವಾರ ಒಂದು ಸ್ಕ್ರೀನ್ ಸ್ಪೇಸಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅಂತಂದರೆ ಮರ್ತೇ ಹೋಗ್ತಾರೆ ಜನ. ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಅದರದ್ದು ಅನುಭವ ಆಗಿದೆ. ನಿಮ್ಗೆ ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಯಿತಾ ಅಂತ? ಇಲ್ಲ ಸರ್, ಎಕ್ಸ್ಪೀರಿಯನ್ಸ್ ಆ ಥರದಂತಂದರೆ ಏನಿಲ್ಲ. ಈಗ ಮಾರ್ಕೆಟಲ್ಲಿ ತುಂಬ ಜನ ಕಾಯಿಪಲ್ಯಗಳು ಬರ್ತಾ ಇರುತ್ತೆ, ತಾಜಾ ಬರುತ್ತಾ ಇರುತ್ತೆ. ಇವತ್ತೊಬ್ಬರು ರೈತ ಬಂದ್ರೆ ನಾನು 10 ರೂಪಾಯಿ ತರಕಾರಿ ಕೊಡ್ತೀನಿ ಅಂತಂದ್ರೆ 5 ರೂಪಾಯಿ ಕೊಡೋನು ಇರ್ತಾನೆ. ಇಲ್ಲಿ 5 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಅಲ್ಲಿ 10 ರೂಪಾಯಿ ತೊಗೊಳೋನು ಇರ್ತಾನೆ. ಆ ಥರದ್ದು ಮಾರ್ಕೆಟಲ್ಲಿ ತುಂಬ ನಡೀತಾ ಇರುತ್ತೆ. ಬಟ್ ನನಗಿದ್ದು ಮಾರ್ಕೆಟ್ ನನ್ನ ಡೌನ್ ಆಯಿತು, ನಾನು ಕೆಳಗಿಳಿದೆ, ಇನ್ನೊಬ್ಬರು ಬೆಳೆದ್ರು, ಆ ಥರ ಯಾವತ್ತೂ ಅನಿಸಿಲ್ಲ ಸರ್, ಅನ್ಸೋದಿಲ್ಲ ಸರ್. ಯಾಕಂತ ನಮ್ಮ ಮಾರ್ಕೆಟ್ ನಮಗೆ, ಅವ್ರ ಮಾರ್ಕೆಟ್ ಅವ್ರಿಗೆ. ನನ್ನ ಹಣೆ ಬರದಲ್ಲಿ ಇಷ್ಟೇ ಸಿನಿಮಾ ಮಾಡ್ಬೇಕಂತಿತ್ತು, ಅಷ್ಟೇ ಮಾಡ್ತೀವಿ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿನ್ನ ಹಣೆ ಬರ ಇಷ್ಟೇ ಅನ್ನೋದು ಋಣ ಇತ್ತಪ್ಪ ಅಂತಂದರೆ ಇಷ್ಟೇ ಇರ್ತದೆ. ಇಲ್ಲ ನೀನು ಇನ್ನೂ ಹೋಗ್ಬೇಕಪ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀನು ಅನ್ನೋದು ಋಣ ತುಂಬ ಜಾಸ್ತಿ ಇದೆ ಅಂತಂದರೆ ಜಾಸ್ತಿನೇ ಇರುತ್ತೆ. ನಾನು ಆ ಥರದ್ದು ಯಾವತ್ತೂ ಅನ್ಕೊಂಡಿಲ್ಲ ಸರ್.
ಇನ್ಫ್ಯಾಕ್ಟ್ ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದಂತಹ ಅನೇಕ ಸ್ಕಿಟ್ಗಳು ಜನಕ್ಕೆ ಈಗಲೂ ಕೂಡ ಮನಸ್ಸಿಗೆ ಹತ್ರ. ನಮ್ಮ ಮನೆಯಲ್ಲೇ ಒಂದು ಮಗು ಅಂತ ಅನ್ಕೊಳ್ತಾರೆ ತುಂಬ ಜನ. ಈಗಲೂ ಕೂಡ ಟಚ್ಚಲ್ಲಿದ್ದೀರಾ? ಎಲ್ಲರ ಜೊತೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಗಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಯಾವಾಗಾದ್ರೂ ಉತ್ತರ ಕರ್ನಾಟಕದಲ್ಲಿ ಒಂದು ಗೆಟ್ ಟುಗೆದರ್ ಮಾಡೋಣ ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ ಸರ್, ಆ ಥರದ ಪ್ಲ್ಯಾನ್ಸ್ಗಳು ತುಂಬ ಕಡಿಮೆ. ಆದರೆ ನಮ್ಮದು ಜೋಡಿ ನಂಬರ್ 1 ಆಗ್ತಾ ಇರುತ್ತೆ. ಜೋಡಿ ನಂಬರ್ 1 ಶೋ ಮಾಡಬೇಕಾದ್ರೆ ಆಗ್ತಾ ಇರುತ್ತೆ. ನಮ್ಮ ಮೇಡಮ್ ಅವರು, ಪ್ರೇಮ್ ಸರು, ಶ್ವೇತಾ ಮೇಡಮ್ ಅವರು, ಮಾಳ್ವಿಕಾ ಮೇಡಮ್ ಅವರು, ಕುರಿಯಣ್ಣ ಎಲ್ಲರೂ ಮೆಸೇಜ್ ಮಾಡ್ತಾ ಇರ್ತಾರೆ. ಕಾಮಿಡಿ ಕಿಲಾಡಿಗಳು ಗ್ಯಾಂಗ್ ಏನಾಗ್ಬಿಟ್ಟೈತಿ ಅಂತಂದ್ರೆ ಈಗ ಶಿವಣ್ಣಂಗೆ ಹಿಡಿಯೋಕ್ಕಾಗಲ್ಲ, ಶಿವರಾಜ್ ಕೆ ಆರ್ ಪೇಟೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಅವರು ವಾಟ್ಸಪ್ ಇವತ್ತು ನಾವು ಚಾಟ್ ಮಾಡಿವಂತ ಮನೇಸ್ ನೋಡೋ ತಕ್ಕ ಒಂದು ಮೆಸೇಜ್ಗಳು ಬಿಜಿ ಇರೋದ್ರಿಂದ ಅವ್ರ ರೆಸ್ಪಾನ್ಸು ಕಡಿಮೆ ಇದೆ. ಬಟ್ ಫೋನಲ್ಲಿ ಮಾತಾಡ್ತೀವಿ. ನಮಗೇನೋ ಕೆಲಸ ಆಯಿತು ನಾವು ಫೋನ್ ಮಾಡಿರ್ತೀನಿ, ಅವ್ರಿಗೇನೋ ಕೆಲಸ ಆಯಿತು ಫೋನ್ ಮಾಡಿರ್ತಾರೆ. ಫೋನಲ್ಲಿ ಮಾತಾಡ್ತೀವಿ, ಮೆಸೇಜಲ್ಲೂ ಮಾತಾಡ್ತೀವಿ. ಗೆಟ್ ಟುಗೆದರ್ ಕೂಡುವಷ್ಟು ಇನ್ನೂ ವರ್ಕೌಟ್ ಆಗಿಲ್ಲ. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇಬ್ರು? ಥ್ಯಾಂಕ್ ಯು ರೀ, ನೀವು ಅಲ್ಲಿಂದ ಇಲ್ಲಿ ಬಂದಿರಿ ನಮ್ಮ ಇಂಟರ್ವ್ಯೂ ತೊಗೊಳಕ್ಕೆ. ಖುಷಿ ಆಯಿತು. ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳಾರೆ ಇಷ್ಟು ದಿನ ಒಳಗೆ ಇಟ್ಕೊಂಡಿದ್ವಿ. ಅಣ್ಣನ ಬಗ್ಗೆ ಆಗಿರ್ಬೋದು, ಡಿ ಬಾಸ್ ಅವ್ರ ಬಗ್ಗೆ ಅವನ್ನೆಲ್ಲ ಹೇಳೋಕ್ಕೊಂದು ಅವಕಾಶ ಕೊಟ್ರಿ, ನಮಗೂ ಹೇಳೋಕ್ಕೊಂದು ಅವಕಾಶ ಸಿಕ್ತು. ಧನ್ಯವಾದಗಳು. ಇಲ್ಲ ಅಂದರೆ ನಾ ಈ ಕಡೆ ಇರೋದ್ರಿಂದ ಬರೋಕ್ಕಂಥ ಮೆಸೇಜ್ಗಳು, ಮಾತಾಡುವಂಥ ಮಾತುಗಳಿಗೆ ನನಗೆ ಎಲ್ಲೋ ಒಂದು ಸರಿ ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ನನಗೆ ಕೇಳೋದ್ರಿಂದ ಏನಣ್ಣ ನೀ ಎಷ್ಟು 2 ಸಿನಿಮಾ ಮಾಡಿ ಅಣ್ಣನ ಬಗ್ಗೆ ಏನು ಹೇಳಿಲ್ಲ, ಬಾಸ್ ಬಗ್ಗೆ ಏನು ಹೇಳಿಲ್ಲ, ಎಷ್ಟು ಬೇಕಾದ್ರೆ ಸುಮ್ಮ ಕೂತ್ಬಿಟ್ಟಿಯಲ್ಲ, ಹಂಗೆ ಆ ಥರ ಇತ್ತು. ನನಗೆ ಸ್ಟೇಜ್ ಸಿಕ್ಕಿದ್ದಿಲ್ಲ. ನಾರ್ಮಲ್ ಈವೆಂಟ್ಸ್ಗಳು ಹೇಳಿದ್ರೆ ಅಲ್ಲಿಗೆ ಅಷ್ಟೇ ಕೂಗುಡಿತಾರೆ. ಒಮ್ಮೆ ನಾನು ಸ್ಟೇಟ್ಮೆಂಟ್ ಕೊಡಬೇಕಂತ ಇತ್ತು, ಅದು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮಗಳ ಮುಖಾಂತರ ಬಂತು. ತುಂಬ ಧನ್ಯವಾದಗಳು. ಇಲ್ಲಿ ನಮ್ಮ ಬೈಲೊಂಗಲು ಬಂದು ನಮ್ಮದು ಒಂದು ಸಣ್ಣ ಮನೆ ಕಲಾವಿದರು ನೀವು ತೋರಿಸಿ ನಮ್ಮದು ಒಂದು ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಸುಮ್ನಲ್ಲಾರಿ ಇವರು ಪಲ್ಲವಿ ಬಳ್ಳಾರಿ, ಮತ್ತೊಂದು ಕಡೆ ಸಂಜು ಬಸಿಯಾ ಕಣ್ರಿ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ತುಂಬ ಅದ್ಭುತವಾಗಿ ತಮಗೆ ಕನ್ವೆ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಯಿತು. ಅದೇನೇ ಇದ್ರೂ ಕೂಡ ಡಿ ಬಾಸ್ ನಿಮ್ಮನ್ನು ಬೆಳೆಸಿದ್ರು, ನೀವು ಅವರ ಕಷ್ಟದ ಸಮಯದಲ್ಲಿ ಏನೂ ಮಾತಾಡಲಿಕ್ಕಾಗಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಮನಸ್ಸಿಗೆ ತೋಚೋದಿಲ್ಲ. ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿಗಳು ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ಈ ಥರದ ಕಾಮೆಂಟ್ಗಳು ಬರೋದು ಸಹಜ. ವೆಲ್, ಇದಿಷ್ಟು ಸಂಜು ಬಸಿಯಾ ಹಾಗೂ ಪಲ್ಲವಿ ಅವರ ಮಾತುಗಳು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೈಲಹೊಂಗಲದಿಂದ. ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ.